ಆತ್ಮೀಯ ಸಹೋದರ ಸಹೋದರಿಯರೇ, ಈ ಒಂದು ಅವಕಾಶವನ್ನು ನನಗೆ ಕೆ ಮಹದೇವಪ್ಪನವರು ಒದಗಿಸಿಕೊಟ್ಟಿದ್ದಾರೆ ಸಿಟಿ ಲಾಡ್ಜಿನ ಪರವಾಗಿ. ಇದಕ್ಕಾಗಿ ನಾನು ಅವರಿಗೂ ಮತ್ತು ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಇಂದಿನದ ವಿಷಯ ಜಿಡ್ಡು ಕೃಷ್ಣಮೂರ್ತಿಯವರನ್ನು ಉಪಯೋಗಿಸಿದ ಶಕ್ತಿ ಯಾವುದು? ನಮಗೆಲ್ಲರಿಗೂ ಗೊತ್ತು ಜಿಡ್ಡು ಕೃಷ್ಣಮೂರ್ತಿ ಯಾರು ಅಂತಂದರೆ ಜಗತ್ಪ್ರಭುಗಳು ಅಂತ ನಾವು ಹೇಳ್ತೀವಿ. ಜಗತ್ಪ್ರಭುಗಳನ್ನ ಒಂದು ಶಕ್ತಿ ಉಪಯೋಗಿಸ್ತು. ನಮ್ಮ ಹತ್ರ ಆ ಶಕ್ತಿ ಇದೆಯಾ ಅಂತಂದರೆ ಖಂಡಿತ ಇಲ್ಲ. ನಾನು ಯಾತಕ್ಕೆ ಈ ವಿಷಯವನ್ನು ಇವತ್ತಿನ ದಿನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅನ್ನೋದಕ್ಕೆ ಸ್ವಲ್ಪ ನಾವು ನೋಡೋದಾದರೆ, ನಮ್ಮ ಹಿಂದಿನ ಪರಿಸ್ಥಿತಿ ಹೇಗಿದೆ, ಇವತ್ತಿನ ದಿನ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದರೆ, ನಮ್ಮೆಲ್ಲರಲ್ಲೂ ಇರೋದು ಯಾವುದು? ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರಲ್ಲೂ ಇರೋದು ಭಯ. ಭಯ ಇಲ್ಲದೆ ಇರೋರು ಯಾರಾದರೂ ಇದ್ದೀರಾ ಇಲ್ಲಿ? ಭಯ ನಮ್ಮನ್ನು ಕಾಡ್ತಾ ಇದೆ, ಒಂಟಿತನ ನಮ್ಮನ್ನು ಕಾಡ್ತಾ ಇದೆ, ದುಃಖ ಅನ್ನೋದು ಇದೆ. ಇದನ್ನೇ ಭಗವಾನ್ ಬುದ್ಧರು ಕೂಡ ಹೇಳಿರೋದು. ಸದಾಕಾಲ ಆತಂಕ ಇದೆ, ಏನಾಗ್ಬಿಡುತ್ತೋ ಅಂತ. ಅನಿಶ್ಚಿತತೆ ಅಂದರೆ ಅನ್ಸರ್ಟೆನಿಟಿ, ಯಾವುದು ಕ್ಲಾರಿಟಿ ಇಲ್ಲ, ಏನೋ ಎತ್ತು ಅಂತ. ಈ ಅನಿಶ್ಚಿತತೆ ಇದೆಯಲ್ಲ, ಅದು ನಮ್ಮ ಶಕ್ತಿಯನ್ನು ತುಂಬ ಪೋಲ್ ಮಾಡ್ತಾ ಇದೆ. ಮತ್ತು ನಮ್ಗೆ ಯಾವಾಗಲೂ ಸಂತೋಷ ಇದೆಯಾ? ಖಂಡಿತ ಸಂತೋಷ ಇಲ್ಲ. ಅಸಂತೋಷವಾಗೇ ಇರ್ತೇವೆ. ನಮ್ಮ ಆಸೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೇ ಇದ್ದೀವಿ. ಆಸೆ ತೀರ್ತಾ? ಈಗೇನು ನಮ್ಮ ಆಸೆ ತೀರ್ತಾ ಇಲ್ಲ. ನಾವು ಏನು ಆಗಿದ್ದೀವಿ ಅದನ್ನು ನಾವು ಒಪ್ಕೊಳ್ಳೋಕ್ಕೆ ರೆಡಿಯಾಗಿಲ್ಲ. ಇನ್ನೇನೋ ಆಗಬೇಕು. ಆ ಆಗುವಿಕೆಯಲ್ಲೇ ನಮ್ಮ ಜೀವನವನ್ನು ನಾವು ಸವಿಸ್ತಾ ಇದ್ದೀವಿ. ಇನ್ನೇನೋ ಇದೆ, ಅದು ನನ್ನದಾಗ್ಬಿಡ್ಬೇಕು ಅಂದರೆ ಇಟ್ ಶುಡ್ ಬಿ ಇನ್ ಮೈ ಪೊಸಿಷನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದರ ಒಡೆಯ ನಾನು ಆಗಬೇಕು, ಅದರ ಒಡತಿ ನಾನು ಆಗಬೇಕು, ಆ ಸ್ವಾಮಿತ್ವ ಭಾವ ನಮಗೆ ಬೇಕು. ಅಲ್ಲಿದೆ, ಅದನ್ನು ನೋಡ್ಬಿಟ್ಟು ನಾನು ಸಂತೋಷವಾಗಿದ್ದೀನಿ ಅಂದರೆ ಖಂಡಿತ ಇಲ್ಲ. ನನ್ನದು, ನನ್ನ ಹೆಸರೇ ನನಗೆ ಬೇಕು. ಇದು ಎಲ್ಲವೂ ಕೂಡ ನಮ್ಮನ್ನು ಕಾಡ್ತಾ ಇದೆ. ಇದು ಎಲ್ಲವನ್ನು ಕೂಡ ನಾವು ಏನಾದರೂ ಅಂತ್ಯಗೊಳಿಸೋದಕ್ಕೆ ಸಾಧ್ಯನಾ? ಇದರಿಂದ ಹೊರಗೆ ಬರೋಕ್ಕೆ ಸಾಧ್ಯನಾ ಅಂದರೆ ಖಂಡಿತ ಸಾಧ್ಯ ಇದೆ. ಯಾಕಂದರೆ ಈ ವಿಷಯವನ್ನು ನಾನು ಆಯ್ಕೆ ಮಾಡಿಕೊಂಡಿರೋದೆ ಅದಕ್ಕೋಸ್ಕರ. ಹೇಗೆ ಸಾಧ್ಯ ಇದನ್ನು ಸಾಧಿಸೋದು ಹೇಗೆ ಅಂತ ಅಂದರೆ, ಆರ್ಷೇಯ ಕಾಲದಿಂದಲೂ ಅಂದರೆ ಪುರಾತನ ಅಥವಾ ಹಿಂದಿನಿಂದ ಅಥವಾ ಲೆಕ್ಕಕ್ಕೆ ಹಿಡಿದಕ್ಕೆ ಆಗದೇ ಇರುವಂಥ ಕಾಲದಿಂದಲೂ ನಮಗೆ ಒಂದು ಸಿಕ್ಕಿದೆ. ಅದು ಯಾವುದು ಅಂತಂದರೆ ಆಧ್ಯಾತ್ಮಿಕವಾದಂತಹ ಒಂದು ಬೋಧೆಯನ್ನು ಮಾತ್ರ ಕೊಟ್ಟು ಬಂದಿದ್ದಾರೆ. ಈ ಬೋಧೆ ಎಲ್ಲಿಂದ ಬಂತು? ಯೋಗ ವಾಸಿಷ್ಠದಲ್ಲಿ ಹೇಳ್ತಾರೆ, ವಶಿಷ್ಠರು ರಾಮನಿಗೆ ಬೋಧೆಯನ್ನು ಕೊಟ್ಟರು, ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯ ಮೂಲಕ ಬೋಧೆಯನ್ನು ಕೊಟ್ಟರು. ಹಿಂದೂ ನಮಗೆ ಜಿಡ್ಡು ಕೃಷ್ಣಮೂರ್ತಿಯವರು, ಯಾಕಂದರೆ ಥಿಯಾಸಫಿ ಹೇಳುತ್ತೆ 3 ಸಿದ್ಧಾಂತವನ್ನು. ಯಾವುದದು? ಕರ್ಮ, ಪುನರ್ಜನ್ಮ, ವಿಕಾಸ ನಿಯಮ. ವಿಕಾಸ ನಿಯಮದಲ್ಲಿ ಇವತ್ತಿನ ದಿನ ವಿಕಾಸ ಆಗ್ತಾ ಇರೋದು ಯಾವುದು ಅಂದರೆ ಮನಸ್ಸು. ಆ ಮನಸ್ಸು ಇವತ್ತಿನ ದಿನ ವಿಕಾಸ ಆಗ್ತಾ ಇದೆ. ಮನಸ್ಸಿನ ಮೇಲ್ಗಡೆ ಸ್ತರ ಯಾವುದು ಅಂತಂದರೆ ಬುದ್ಧಿ. ಜಿಡ್ಡು ಕೃಷ್ಣಮೂರ್ತಿಯವರು ಕೊಟ್ಟಿರೋ ಎಲ್ಲ ಬೋಧೆಯೂ ಕೂಡ ಬುದ್ಧಿ ಲೋಕಕ್ಕೆ ಸಂಬಂಧಪಟ್ಟಂತಹ ಬೋಧೆ. ಆದ್ದರಿಂದನೇ ಜಿಡ್ಡು ಕೃಷ್ಣಮೂರ್ತಿಯವರ ಶರೀರವನ್ನು ಮೈತ್ರೇಯರು ಉಪಯೋಗಿಸಿಕೊಂಡು ನಮಗೆ ಈ ಬೋಧೆಯನ್ನು ನಿರಂತರವಾಗಿ ಕೊಡ್ತಲೇ ಬಂದಿದ್ದಾರೆ. ಆದ್ದರಿಂದ ಈ ಬೋಧೆಯನ್ನು ನಾವು ಸ್ವಲ್ಪ ತಿಳ್ಕೊಳ್ಳೋಕ್ಕಾದರೆ ಆವಾಗ ನಮಗೆ ಗೊತ್ತಾಗುತ್ತೆ ಆ ಶಕ್ತಿ ಕೇವಲ ಜಿಡ್ಡು ಕೃಷ್ಣಮೂರ್ತಿಯವರಲ್ಲಿ ಮಾತ್ರ ಯಾಕೆ ಇತ್ತು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಯಾಕೆ ನಮ್ಮಲ್ಲಿ ಯಾಕಿಲ್ಲ? ಅವ್ರಿಗಿದ್ದು 24 ಗಂಟೆ, ನಮಗಿರೋದು 24 ಗಂಟೆ. ಅವರೂ ನಮ್ಮ ತಲೆಮಾರಿನಲ್ಲಿ ಇಲ್ಲಿರೋರು ಕೆಲವರು ನೋಡಿದಿರೇನೋ ಗೊತ್ತಿಲ್ಲ. ನನಗೆ ಸ್ವಲ್ಪ ಅಬ್ರಪ್ಟಾಗಿದೆ, ನಾನು ನೋಡಿದ್ದೀನಿ ಅಂತ. ಲಾಲ್ಬಾಗಲ್ಲಿ ಲೆಕ್ಚರ್ಗೆ ಬಂದಾಗ ನಾನು ನೋಡಿದ್ದೀನಿ ಅಂತ ಅಂದರೆ ಕಂಡಿರುವಂಥವ್ರು. ಜಿಡ್ಡು ಕೃಷ್ಣಮೂರ್ತಿಯವರು 1895ನೇ ಇಸ್ವಿಯಲ್ಲಿ ಜನನ ಆಗುತ್ತೆ. ಇವತ್ತಿನ ದಿನ ಜನನ ಆಗೋದು ಎಲ್ಲಿ? ಆಸ್ಪತ್ರೆ. ಸ್ವಲ್ಪ ಹಿಂದೆ ಮನೆಗಳಲ್ಲೇ ಆಗ್ತಾಯಿತ್ತು. ಆ ಮನೆಯಲ್ಲಿ ಎಲ್ಲಿ ಜನನ ಆಯಿತು ಕೃಷ್ಣಮೂರ್ತಿಯವ್ರದ್ದು ಅಂದರೆ ದೇವರ ಮನೆಯಲ್ಲಿ. ಇದನ್ನು ನಂಬಕ್ಕೆ ಸಾಧ್ಯವಾ? ಆಕೆ ಹೇಳ್ತಾರೆ, ಇಲ್ಲ ನನಗೆ ದೇವರ ಮನೆಯಲ್ಲೇ ಆಗಬೇಕು ಅಂತ. ಆಚಾರ ವಿಚಾರ ಮಡಿ ಎಲ್ಲ ಜಾಸ್ತಿ ಇದ್ದಂಥ ಕಾಲದಲ್ಲೂ ಕೂಡ ಜಿಡ್ಡು ಕೃಷ್ಣಮೂರ್ತಿಯವರ ಜನನ, ಸಂಜೀವಮ್ಮನವ್ರದ್ದು ಡೆಲಿವರಿ ಮಾಡಿದ್ದು ಸಂಜೀವಮ್ಮನವರು ದೇವರ ಮನೆಯಲ್ಲಿ. ಅವರು 17/2/1986ನೇ ಇಸ್ವಿಲಿ ತೀರ್ಕೊಂಡ್ರು. ಅವ್ರು ತೀರ್ಕೊಂಡಾಗ ನೆಕ್ಸ್ಟ್ ಡೇ ಪೇಪರ್ನಲ್ಲಿ ಅಂದರೆ 18ನೇ ತಾರೀಕು ಫುಲ್ಲು ಹಾಫ್ ಪೇಜ್ ಅವ್ರದ್ದೊಂದು ಫೋಟೋ ಇತ್ತು. ಫುಲ್ ಜಗತ್ಪ್ರಭುಗಳು ಮರಣ ಹೊಂದಿದ್ದಾರೆ ಅಂತಂದ್ಬಿಟ್ರು.
ಈ 2 ತಾರೀಕನ್ನು ನಾವು ನೋಡಿದ್ದೇ ಆದರೆ ಇವಾಗ ತಾನೇ ನಾವೆಲ್ಲ ಮಕರ ಸಂಕ್ರಾಂತಿಯನ್ನು ಮಾಡ್ಕೊಂಡು ಬಂದಿದ್ದೀವಲ್ಲ, ಎರಡೂ ಕೂಡ ಉತ್ತರಾಯಣ ಕಾಲದಲ್ಲೇ ನಡೆದಿದೆ. ಫೆಬ್ರವರಿ ಮತ್ತು ಮೇ ಈ ಎರಡೂ ಕೂಡ ಉತ್ತರಾಯಣ ಕಾಲದಲ್ಲಿ ನಡೆಯುತ್ತೆ. ಅವರು ತಾಯಿ ತೀರ್ಕೊಳ್ತಾರೆ. ಅವರ ತಂದೆ ನಾರಾಯಣ ಅವರು ಬಂದು ಹಡಿಯಾರ್ನಲ್ಲಿ ನೆಲೆ ನಿಲ್ತಾರೆ. ಮಹಾತ್ಮರು ಹೇಳ್ತಾರೆ CW ಲೆಡ್ಬೀಟರ್ಗೆ, ಅದರ ಹಿಂದೆ ಒಂದು ತತ್ವ ಅಡಗಿದೆ. ಅವ್ರು ಬಂದು ಇಲ್ಲಿ ನಿಲ್ಲೋದಕ್ಕೆ ಒಂದು ಕಾರಣ ಇದೆ ಅಂತ ಹೇಳ್ತಾರೆ. ಅವ್ರಿನ್ನ ಸಣ್ಣ ಸಣ್ಣ ಮಕ್ಕಳು, ತಾಯಿ ಇಲ್ಲದ ಮಕ್ಕಳನ್ನ ಹೇಗೆ ನೋಡ್ಕೊಳ್ಳೋಕೆ ಸಾಧ್ಯ? ಇವರು 8ನೇ ಮಗು, 9ನೇ ಮಗುನೂ ಇದೆ. 9ನೇ ಮಗು ಹೆಸರು ಅಥವಾ 10ನೇ ಮಗು ಹೆಸರು ಗೊತ್ತಿಲ್ಲ, ಸದಾನಂದ ಅಂತ ನನ್ನ ತಮ್ಮನ ಹೆಸರು ಕೂಡ. ಸೊ ಹಾಗಾಗಿ ಗೊತ್ತಾಯಿತು, ಸದಾನಂದ. ನಿತ್ಯ ಈಸ್ ಒನ್ ಬ್ರದರ್, ಸದಾನಂದ ಈಸ್ ಅನದರ್ ಬ್ರದರ್. ಸೊ ಇಷ್ಟು ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ತಂದೆಯಿಂದ ಸಾಧ್ಯ ಆಗೋದಿಲ್ಲ. ಮಕ್ಕಳು ಒಂದು ಸ್ವಲ್ಪ ಶಾಬಿಯಾಗಿರ್ತಾರೆ, ಸರಿಯಾಗಿ ಸ್ನಾನ ಮಾಡಿರೋದಿಲ್ಲ, ಒಂದು ಜುಟ್ಟು ಕಟ್ಕೊಂಡಿರ್ತಾರೆ, ಮೂಗಿನಲ್ಲಿ ಸೋರ್ತಾ ಇರುತ್ತೆ, ಮೈಯೆಲ್ಲ ಮಣ್ಣಾಗಿರುತ್ತೆ, ಸರಿಯಾದ ಬಟ್ಟೆ ಬೇರೆ ಹಾಕಿರಲ್ಲ. ಈಗಿನ ಕಾಲದ ಥರ ಏನು ಸೋಪ್ ಹಾಕಿ ಹೋಗೋದು ಏನೂ ಇರಲಿಲ್ಲ, ಏನೋ ಒಂದು ಕಟ್ಕೊಂಡು ಬರ್ತಾರೆ. ಅಡಿಯಾರ್ ನದಿಯಲ್ಲಿ, ಅಡಿಯಾರ್ ಅಂತಂದರೆ ಅದರಲ್ಲಿ ತುಂಬಾ ಸೆಕೆ ಜಾಸ್ತಿ ಇರುತ್ತೆ. ಅಡಿಯಾರಿನಲ್ಲಿ 2 ಹೊತ್ತು ಸ್ನಾನ ಮಾಡಿದ್ರೂ ಕೂಡ ಸಾಲೋದಿಲ್ಲ. ಯಾವಾಗಪ್ಪ ಇಲ್ಲಿಂದ ಹೊಟ್ಟೋಗೋಣ, ಈ ಸೆಕೆ ತಡೆಯೋಕ್ಕೆ ಆಗದೆ ಇರೋ ಥರ ಅಂತ ಅನುಭವ ನಮ್ಗಳಿಗೇ ಆಗುತ್ತೆ. ಈ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಬಂದಾಗ ಒಂದು ಹುಡುಗನ್ನ ನೋಡ್ತಾರೆ. ಆ ಹುಡುಗನ ಪ್ರಭಾವಳಿ, ಅವ್ರಿಗೆ ದಿವ್ಯ ದೃಷ್ಟಿ ಇದ್ದಿದ್ದರಿಂದ ಪ್ರಭಾವಳಿ ಕಾಣಿಸುತ್ತೆ. ಆ ಪ್ರಭಾವಳಿಲಿ ಒಂದು ಚೂರು ನೆಗೆಟಿವಿಟಿ ಅನ್ನೋದೇ ಇಲ್ಲ, ಒಂದೇ ಒಂದು ಗಂಟಿರುತ್ತೆ. ಅದು ಯಾವುದು ಅಂದರೆ ಮಾಸ್ಟರ್ ಅವ್ರಿಗೆ ಶಿಕ್ಷಿಸುತ್ತಿದ್ದು ಮನಸ್ಸಿನಲ್ಲಿ ಕೂತಿದೆ, ಸ್ಕೂಲ್ ಮಾಸ್ಟರ್. ಅದಕ್ಕೆ ನಾನು ಯಾರಿಗೂ ಹೇಳ್ತೀನಿ, ಮಕ್ಕಳಿಗೆ ಹೊಡಿಬೇಡಿ, ಹೊಡೆದ್ರೆ ಅದು ಮನಸ್ಸಿನಲ್ಲಿ ಒಂದು ಗಂಟಾಗಿ ಇದ್ದು ಬಿಡುತ್ತೆ. ಆದ್ದರಿಂದ ಅದು ಒಂದು ಬಿಟ್ಟರೆ ಬೇರೆ ಇನ್ನೇನೂ ಕೂಡ ಇರಲಿಲ್ಲ. ಅಷ್ಟು ಸ್ಪಷ್ಟವಾದಂತಹ ಒಂದು ಪ್ರಭಾವಳಿಯನ್ನು ಇವರು ಹೊಂದಿರ್ತಾರೆ. ಇದು ಯಾವಾಗ ಅವರಿಗೆ ಕಾಣಿಸ್ತು ಅಂತಂದರೆ, ಆ್ಯನಿ ಬೆಸೆಂಟ್ ಅವರು ಏಪ್ರಿಲ್ 22 ಅಡಿಯಾರಿಂದ ಹೊರಗಡೆ ಹೋಗಿ ನವೆಂಬರಲ್ಲಿ ಅವರು ವಾಪಸ್ ಬರ್ತಾರೆ. ಇನ್ ಬಿಟ್ವೀನ್ ಆಗಿದೆ ಅಂತ, ಎಕ್ಸಾಕ್ಟ್ ಡೇಟ್ ಯಾವತ್ತೂ ಕಂಡು ಹಿಡಿದ್ರು ಇವ್ರನ್ನ ಅಂತ ಅವ್ರಿಗೆ ಗೊತ್ತಿಲ್ಲ. ಆ್ಯನಿ ಬೆಸೆಂಟ್ಗೆ ತಿಳಿಸಿ ಹೇಳ್ತಾರೆ. ಆ್ಯನಿ ಬೆಸೆಂಟಿಗೂ ಕೂಡ ಎಲ್ಲ ಕರೆಸ್ಪಾಂಡೆನ್ಸ್ ಎಲ್ಲ ನಡೀತಾ ಇದ್ದಾಗ ಆ್ಯನಿ ಬೆಸೆಂಟಿಗೆ ಮುಂಚೆನೇ ಗೊತ್ತಾಗಿರುತ್ತೆ. ಅವರು ಬಂದ ತಕ್ಷಣ ಇವ್ರನ್ನ ಪರಿಚಯ ಮಾಡಿಕೊಡ್ತಾರೆ. ಇವರು ನಮಸ್ಕಾರ ಅಂದರೆ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ. ಅಂದರೆ ಆಗ ಎಲ್ಲರೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವಂಥ ಒಂದು ಸಂಪ್ರದಾಯ ಇತ್ತು. ಅಂದರೆ ದಟ್ ಈಸ್ ನಮ್ಮ ಇಂಡಿಯನ್ ಕಲ್ಚರ್ ಅಂತ. ಆವಾಗ ಫಸ್ಟ್ ಟೈಮು ಇವರಿಬ್ಬರನ್ನ ಕರ್ಕೊಂಡೋಗಿ, ಅಂದರೆ ನಿತ್ಯಾನಂದ ಮತ್ತು ಜಿಡ್ಡು ಕೃಷ್ಣಮೂರ್ತಿಯನ್ನು ಕರ್ಕೊಂಡೋಗಿ ತನ್ನ ಸೀಟಲ್ಲಿ ಕೂತ್ಕೊಳ್ತಾರೆ. ಅಡಿಯಾರಲ್ಲಿರೋ ಮೆಂಬರ್ಸ್ನ ಒಂದು ಮೀಟಿಂಗ್ ಮಾಡ್ತಾರೆ. ಹೊರಗಡೆಯಿಂದ ಬಂದ ತಕ್ಷಣ ಇಲ್ಲಿ ಕೂತ್ಕೋತಾರೆ. ಅವ್ರ ಕೆಳಗಡೆಗೆ ಜಿಡ್ಡು ಕೃಷ್ಣಮೂರ್ತಿ ಕೂತ್ಕೊಳ್ತಾರೆ. ಇದು ಪ್ರಾರಂಭ. ಆ್ಯನಿ ಬೆಸೆಂಟ್ ಮೇಲೆ ಜಿಡ್ಡು ಕೃಷ್ಣಮೂರ್ತಿ ಕೆಳಗಡೆಗೆ. ಒಂದು ಹಂತದಲ್ಲಿ ಹೇಗೆ ಬರುತ್ತೆ ಅಂದರೆ, ಆ್ಯನಿ ಬೆಸೆಂಟ್ ಓಪನ್ ಆಗಿ ಡಿಕ್ಲೇರ್ ಮಾಡ್ತಾರೆ, ಸದಾಕಾಲ ಜಿಡ್ಡು ಕೃಷ್ಣಮೂರ್ತಿ ಮೇಲ್ಗಡೆ ಇರಬೇಕು, ನಾನು ಅವ್ರ ಕಾಲು ಕೆಳಗಡೆ ಇರಬೇಕು. ಆ ಮಟ್ಟಕ್ಕೆ ಜಿಡ್ಡು ಕೃಷ್ಣಮೂರ್ತಿ ಬೆಳೆದು ಬಿಡ್ತಾರೆ. ನಾವು ಅಷ್ಟು ಪ್ರಯತ್ನ ಪಡ್ತೀವ? ಮಹಾತ್ಮರೇ ಹೇಳ್ತಾರೆ ಲೆಡ್ಬೀಟರ್ಗೆ, ಇದು ಮೈತ್ರೇಯರ ಉಪಾಧಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೋ ಲಾಂಗರ್ ದೇ ಆರ್ ದ ಸನ್ಸ್ ಆಫ್ ನಾರಾಯಣಯ್ಯ. ನಾರಾಯಣನವರ ಮಕ್ಕಳು ಅಲ್ಲ ಇವರು, ಬಟ್ ಟು ದ ವರ್ಲ್ಡ್ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಇಡೀ ಪ್ರಪಂಚದ ಮಕ್ಕಳ ಹಾಕ್ತಾರೆ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಆ್ಯನಿ ಬೆಸೆಂಟ್ ನವಂಬರಲ್ಲಿ ಬರ್ತಾರೆ. 5ನೇ ತಾರೀಕು ಡಿಸೆಂಬರ್ನಲ್ಲಿ ಯಾರು ಥಿಯಾಸಫಿಗೋಸ್ಕರ ಸೇವೆ ಮಾಡ್ತಾರೆ, ಆಸಕ್ತಿ ಯಾರು ಹೊಂದಿರ್ತಾರೆ, ಅವರಿಗೆ ಈ ಥಿಯಾಸಫಿಯಲ್ಲಿ ಇನ್ನೊಂದು ಸ್ವಲ್ಪ ಉನ್ನತ ಮಟ್ಟದ ಒಂದು ಶಾಲೆ ಇದೆ. ಅದನ್ನು ಗುಪ್ತ ಶಾಲೆ ಅಂತ ಹೇಳಿ ಕರೀತಾರೆ. ಈ ಗುಪ್ತ ಶಾಲೆಗೆ 5ನೇ ತಾರೀಕು ಡಿಸೆಂಬರ್ನಲ್ಲೇ ಅವರಿಗೆ ಸೇರ್ಪಡೆ ಆಗುತ್ತೆ. ಮತ್ತು ಅವ್ರಿಗೆ ಒಂದು ಪ್ರೊಬೇಷನರಿ ಪೀರಿಯಡ್ ಅನ್ನೋದು ಕೂಡ ಒಂದು ಇರುತ್ತೆ. ಅಂದರೆ ಪರೀಕ್ಷಾ ಕಾಲ. ಬರೀ 5 ತಿಂಗಳನ್ನ ಅವ್ರನ್ನ ಪರೀಕ್ಷೆ ಮಾಡಿಬಿಟ್ಟು ಅವ್ರನ್ನ ಸ್ವೀಕಾರ ಮಾಡಿಬಿಡ್ತಾರೆ. 31 ಡಿಸೆಂಬರ್ನಲ್ಲೇನೆ 1909 ಅವ್ರನ್ನ ಸ್ವೀಕಾರ ಮಾಡಿಬಿಡ್ತಾರೆ. 11ನೇ ತಾರೀಕು ಜನವರಿ 1910 ಮೊದಲನೇ ದೀಕ್ಷೆಯಲ್ಲಿ ನಡೆದೋಗ್ಬಿಡತ್ತೆ. ದೀಕ್ಷೆ ಬಗ್ಗೆ ಥಿಯಾಸಫಿನಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಮಾಸ್ಟರ್ ಸಂದೀಪಾತ್ನಲ್ಲಿ ಇನ್ ಡೀಟೇಲಾಗಿ ಕೊಟ್ಟಿದ್ದಾರೆ. ಥಿಯಾಸಫಿ ಏನನ್ನು ಬೋಧಿಸುತ್ತೆ ಅಂದರೆ, ಇದು ಜ್ಞಾನವನ್ನು ಬೋಧಿಸುತ್ತೆ, ಜ್ಞಾನ ಮಾರ್ಗ. ಆದ್ದರಿಂದ ಈ ದೀಕ್ಷೆ ಬಗ್ಗೆ ತುಂಬ ಚೆನ್ನಾಗಿ ಕೊಟ್ಬಿಟ್ಟಿದ್ದಾರೆ. ಈ ಸೆಲೆಕ್ಟ್ ನಾನು ಮಾಡ್ಕೊಂಡಿದ್ದು ಯಾಕೆಂದರೆ, ಒಂದು IPS ಆಫೀಸರ್ ನನಗೊಬ್ಬರು ಪರಿಚಯ ಆದರು. ನಾನು ಅವ್ರದ್ದು ಹೇಗೆ ಓದಿದೆ, ಏನು ಮಾಡಿದೆ, ಅಚೀವ್ ಮಾಡೋದು ಹೆಂಗೆ ಅಂತೆಲ್ಲ ಕೇಳಿದಾಗ, ಇದನ್ನು ಬಿಡು, ನೀನು ಏನಾದರೂ ಓದೋದಿದ್ದರೆ, ನಾನು ಹೇಳಿದೆ ನಾ ಈ ಥರ ಎಲ್ಲ ಓದ್ತಾ ಇರ್ತೀನಿ, ಅಷ್ಟು ನಂಗೆ ಇನ್ನೇನಿಲ್ಲ ಅಂತ ಹೇಳಿದಾಗ ಅವರಂದರು, ಜೀವನ ಚರಿತ್ರೆಯನ್ನು ಓದು ಅಂತ ಅವ್ರು ನನಗೆ ಹೇಳಿದರು.
ಜೀವನ ಚರಿತ್ರೆ ನಾನು ಸಾಕಷ್ಟು ಓದಿದ್ದೆ, ಬಟ್ ಇನ್ನೂ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಬಿಟ್ಟು ಜೀವನ ಚರಿತ್ರೆನ ಓದೋಕ್ಕೆ ಶುರು ಮಾಡಿದೆ. ಈ ವಿಷಯ ನಾನು ತೊಗೊಳೋಕ್ಕೆ ಕಾರಣ ಏನು ಅಂತಂದರೆ, ಈ ಜೀವನ ಚರಿತ್ರೆಯಲ್ಲಿ ಮೇರಿ ಲೂಟಿನ್ಸ್ ಅನ್ನೋರು ಜಿಡ್ಡು ಕೃಷ್ಣಮೂರ್ತಿ ಎ ಲೈಫ್ ಅಂತ ಬರೆದಿದ್ದಾರೆ. ಅಂದರೆ ಜಿಡ್ಡು ಕೃಷ್ಣಮೂರ್ತಿಗೆ ತುಂಬ ಕ್ಲೋಸ್ ಅಸೋಸಿಯೇಟ್ ಆಗಿದ್ದರು, ಮತ್ತು ಅವ್ರ ತಾಯಿ ಕೂಡ ಜಿಡ್ಡು ಕೃಷ್ಣಮೂರ್ತಿ ಅವರ ಜೊತೆನೇ ಬೆಳೆಸಿ ಅವ್ರ ಮನೇಲಿ ಇಟ್ಕೊಂಡು ಇದೆಲ್ಲವನ್ನು ಕೂಡ ಮಾಡಿದರು. ಈ ಮೇರಿ ಲೂಟಿನ್ಸ್ 3 ಬುಕ್ಕನ್ನು ಬರೆದಿದ್ದಾರೆ. ದ ಇಯರ್ಸ್ ಆಫ್ ಅವೇಕನಿಂಗ್, ದ ಇಯರ್ಸ್ ಆಫ್ ಫುಲ್ಫಿಲ್ಮೆಂಟ್, ದ ಓಪನ್ ಡೋರ್ ಅಂತ. ನನಗೆ ಒಬ್ಬರು SK ವೀರಭದ್ರಾಚಾರಿ ಅಂತ ಇಲ್ಲೊಬ್ಬರು ಇದ್ದರು, ಅನೇಕರಿಗೆ ಗೊತ್ತಿರ್ಬೋದು. ಅವ್ರು ಯಾವಾಗ ಭಾಷಣ ಮಾಡಿದ್ರು ಯಾವಾಗಲೂ ಹೊಸತನ ಅನ್ನೋದು ಇರ್ತಿತ್ತು. ಯಾವಾಗಾದರೂ ಕೇಳಿ, ಎಷ್ಟು ಭಾಷಣ ಕೇಳ್ಕೊಂಡ್ರು ಎಲ್ಲಾವಾಗಲೂ ಹೊಸತನ ಅನ್ನೋದಿತ್ತು. ಇವ್ರಿಗೆ ಎಲ್ಲಿಂದ ಬಂತು? ಅವ್ರು ಹೇಳೋ ಬುಕ್ಸ್ನೆಲ್ಲ ನಾನು ಓದ್ತೀನಿ, ಆದರೂ ನನಗಿಲ್ಲ, ನಂಗೆ ಗೊತ್ತಿಲ್ಲ, ಎಲ್ಲಿಂದ ತರ್ತಾರೆ ಅಂದಾಗ ದ ಅಕಲ್ಟ್ ಇನ್ವೆಸ್ಟಿಗೇಷನ್ ಅನ್ನೋದು ಒಂದು ಬುಕ್ನಲ್ಲಿ ನನಗೆ ಅದನ್ನು ನಿನ್ನ ಓದಿರಲಿಲ್ಲ, ಅವ್ರ ಭಾಷಣ ನಾನು ಕೇಳಬೇಕಾದ್ರೆ ಅದರಲ್ಲಿತ್ತು. ಮತ್ತು ದ ಓಪನ್ ಡೋರ್ ಅನ್ನೋ ಒಂದು ಗ್ರಂಥದಲ್ಲಿ ಇರೋದನ್ನು ಅವರು ನಮಗೆ ತಿಳಿಸಿ ಹೇಳ್ತಾಯಿದ್ರು. ಅಷ್ಟರ ಮಟ್ಟಿಗೆ ಅವ್ರು ಓದಿದ್ರು. 2 ಗ್ರಂಥ ಓದಿದಾಗ ಆಯಿತು, ನನಗೆ ಎಲ್ಲಿಂದ ಅವರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದರು ಅನ್ನೋದು ನನಗೂ ಕೂಡ ಗೊತ್ತಾಯಿತು. ಈ ಓಪನ್ ಡೋರ್ನಲ್ಲಿ ಈ ಅನ್ಇಮ್ಯಾಜಿನಬಲ್ ಎನರ್ಜಿ ಅನ್ನೋದು ಒಂದು ಚಾಪ್ಟರ್ ಇದೆ. ಅದು ಎಲ್ಲಿಂದ ಬಂತು, ಹೇಗೆ ಬಂತು, ನಿಮ್ಮಲ್ಲಿ ಹೆಂಗಿದೆ ಅಂತ ಕೇಳಿದಾಗ ಇದೆಲ್ಲವನ್ನು ಕೂಡ ಅವ್ರು ಹೇಳ್ತಾರೆ. ಈ ಮೊದಲನೇ ದೀಕ್ಷೆ ಕೊಟ್ಟಿದ್ದಂಥ ಒಂದು ಪ್ರಸಂಗ ಇದೆಯಲ್ಲ, ಅದನ್ನು ಇದರಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ದ ಇಯರ್ಸ್ ಆಫ್ ಅವೇಕನಿಂಗ್ ಅಂತ ಅಂದ್ಬಿಟ್ಟು ಹೇಳಿ ಅದರಲ್ಲಿ ಕೊಡ್ತಾರೆ. ದಯವಿಟ್ಟು ಎಲ್ಲರೂ ಓದಿ. ಥಿಯಾಸಫಿಲ್ ಅಷ್ಟೇ ಜೀವನ್ಮುಕ್ತ ಮಹಾತ್ಮರ ಬಗ್ಗೆ ಹೇಳ್ತಾರೆ. ಸಾಧು ಸಂತರು, ಋಷಿಗಳು, ಮುನಿಗಳು ಅಂತ ಏನು ಹೇಳ್ತಾರೆ, ಥಿಯಾಸಫಿನಲ್ಲಿ ದೀಕ್ಷೆ ಹೊಂದಿರುವಂತಹ ವ್ಯಕ್ತಿಗಳು. ಇವ್ರನ್ನ ಫಸ್ಟ್ ಕರ್ಕೊಂಡು ಹೋದಾಗ ಈ ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್, ಅಂದರೆ ಇವ್ರನ್ನ ನೋಡ್ತಾರಲ್ಲ, ನೋಡಿದಾಗ ಇಷ್ಟ ಆಗುತ್ತೆ. ಇನ್ನು ಆ್ಯನಿ ಬೆಸೆಂಟ್ ಇನ್ನೂ ಇಂಡಿಯಾಕ್ಕೆ ಬಂದಿರಲ್ಲ. ಪ್ರತಿದಿನ ಇವ್ರನ್ನ ಆ್ಯನಿ ಬೆಸೆಂಟ್ ರೂಮ್ನಲ್ಲೇ ಇವರಿಗೆ ಮಲ್ಕೊಳ್ಳೋ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ರೂಮಲ್ಲ, ಆ್ಯನಿ ಬೆಸೆಂಟ್ ಮನೆ ಇವತ್ತಿಗೂ ಅದು ಅಡಿಯಾರಿನಲ್ಲಿ ಇದೆ. ನಾವು ಹೋದರೆ ಫಸ್ಟ್ ಫ್ಲೋರ್ನಲ್ಲಿ ಕಾಣಿಸುತ್ತೆ. ಆ್ಯನಿ ಬೆಸೆಂಟು ಜಿಡ್ಡು ಕೃಷ್ಣಮೂರ್ತಿಗಳಿಗೋಸ್ಕರ 2nd ಫ್ಲೋರ್ನಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಹಾಲು, ವೆರಾಂಡ ಎಲ್ಲ ಮಾಡಿದ್ದಾರೆ. ಅಡಿಯಾರ್ ನದಿ ಮತ್ತು ಈ ಓಷನ್ನ ಎಷ್ಟು ಚೆನ್ನಾಗಿ ಜಾಯ್ನ್ ಆಗುತ್ತೆ ಅನ್ನೋದು. ಈಗಷ್ಟೇ ಸ್ವಲ್ಪ ಗಲೀಜು, ಬಟ್ ಈ ಸಲ ಜಾಸ್ತಿನೇ ಕ್ಲೀನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿರೋದು, ಒಂದು ತುಂಬ ಬ್ಯೂಟಿಫುಲ್ ವ್ಯೂ ಅನ್ನೋದು ಅಲ್ಲಿಂದ ನಮಗೆ ಸಿಕ್ಕತ್ತೆ. 2nd ಫ್ಲೋರಲ್ಲಂತೂ ಇನ್ನೂ ಚೆನ್ನಾಗಿರೋ ವ್ಯೂ ನಮಗೆ ಸಿಕ್ಕತ್ತೆ. ಆವಾಗ ಅವರಿಗೆ ಪ್ರತಿದಿನ ಬೋಧನೆ ಕೊಡ್ತಾರೆ. 15 ನಿಮಿಷ ಕಾಲ ಕಾಮಲೋಕದಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ, ಶಂಬಳಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಬೋಧನೆಯನ್ನು ಕೊಡಿಸ್ತಾರೆ. ಬೆಳಗ್ಗೆ ಬಂದು ಅವ್ರಿಗೆ ಏನು ಜ್ಞಾಪಕ ಇರುತ್ತೋ ಅದನ್ನು ಅವ್ರು ಬರೆದಾಗ ಅದನ್ನು ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ ಅಂತ ಅದನ್ನೆಲ್ಲ ಕಂಪೈಲ್ ಮಾಡ್ತಾರೆ. ಕಂಪೈಲ್ ಮಾಡಿದಾಗ ಅದನ್ನು ತೊಗೊಂಡೋಗಿ ಯಾರು ಬೋಧನೆ ಕೊಟ್ಟಿದ್ದವ್ರಿಗೆ, ಕೂತುಮಿಗಳು ಅವ್ರಿಗೆ ಬೋಧನೆ ಕೊಡ್ತಾರೆ. ಅವರು ಅದನ್ನು ಓದ್ಬಿಟ್ಟು ಎಲ್ಲ ಸರಿ ಮಾಡಿಬಿಟ್ಟು ಇದನ್ನು ಮೈತ್ರೇಯರು ಒಂದು ಸಲ ತೋರಿಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಸರಿ ಅಂತ ಅದನ್ನು ಮೈತ್ರೇಯರಿಗೆ ಇವರು 3 ಜನ ಹೋಗ್ತಾರೆ. ಲೆಡ್ಬೀಟರು, ಜಿಡ್ಡು ಕೃಷ್ಣಮೂರ್ತಿ, ಕೂತುಮಿಗಳು 3 ಜನ ಮೈತ್ರೇಯರ ಹತ್ರ ಹೋಗ್ತಾರೆ. ಅವರು ಇದನ್ನು ಓದ್ಬಿಟ್ಟು ಒಂದು ಸಲ ಜಗತ್ಪ್ರಭುಗಳಿಗೆ ತೋರಿಸೋಣ ಅಂತ ಹೇಳ್ತಾರೆ. ಇನ್ಕ್ಲೂಡಿಂಗ್ ಮೈತ್ರೇಯ. 4 ಜನ ಜಗತ್ಪ್ರಭುಗಳು ಯಾರು? ಸನತ್ ಕುಮಾರರು. ಸನಕ, ಸನಂದನ, ಸನಾತನ, ಸನತ್ ಕುಮಾರ. ಇದನ್ನು ಸನತ್ ಕುಮಾರರ ಹತ್ರ ಹೋಗ್ತಾರೆ. ಅವರು ಅದನ್ನು ನೋಡ್ಬಿಟ್ಟು ಅಪ್ರೂವ್ಡ್ ಅಂತ ಹೇಳ್ತಾರೆ, ಅದಕ್ಕೆ ಸಮ್ಮತಿಸ್ತಾರೆ. ಅವರೇ ಹೇಳ್ತಾರೆ ಇದು ರೈಟ್ ಟೈಮ್ ಟು ಇಂಟ್ರೊಡ್ಯೂಸ್ ಹಿಮ್ ಟು ದ ವರ್ಲ್ಡ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆವಾಗ ಇದನ್ನು ಮಾಡ್ತಾರೆ. ಅವಾಗ ಒಂದು ಕಡೆ ತುಂಬ ಚೆನ್ನಾಗಿ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಈ ಅಕಲ್ಟಿಸಮ್ನಲ್ಲಿ ಏನು ಹೇಳ್ತಾರೋ ಅದನ್ನು ಮಾಡೋದಷ್ಟೇ ನಮಗೆ ಗೊತ್ತು, ಅದನ್ನು ಬಿಟ್ಟು ಬೇರೆ ಏನು ನಾವು ಮಾಡಲ್ಲ. ಅವ್ರು ಏನು ಹೇಳ್ತಾರೆ, ಇನ್ನೂ ಡೆವಲಪ್ ಆಗಬೇಕು, ಇನ್ನೂ ಇಲ್ಲ ಚಿಕ್ಕ ಹುಡುಗ ಹೆಂಗೆ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡೋದು, ಇನ್ನು 13 ವರ್ಷ 14 ವರ್ಷದ ಹುಡುಗನ ನಾವು ಹೆಂಗೆ ಪರಿಚಯ ಮಾಡಿಕೊಡೋದು ಅಂತ ಇವ್ರು ಯೋಚನೆ ಮಾಡ್ತಾಯಿದ್ರೆ ಮಾಡಿ ಅಂತ ಹೇಳ್ತಾರೆ. ದೇನೋ ಓನ್ಲಿ ಹೌ ಟು ಡೂ ದ ಒಬೀಡಿಯೆಂಟ್ ಅಷ್ಟೇ, ಹೇಳಿದ್ದನ್ನು ಯಥಾವತ್ ಪಾಲಿಸೋದು ಅಷ್ಟೇ ಅಕಲ್ಟಿಸಮ್ನಲ್ಲಿ ಇರುವಂತಹ ಒಂದು ರೂಲ್. ಅದನ್ನು ಮಾಡ್ತಾರೆ. ಆವಾಗ ಅವ್ರು ಕೇಳ್ತಾರೆ, ನಿನಗೆ ಏನು ಹಾಕಬೇಕು ಅಂದರೆ, ಐ ವಾಂಟೆಡ್ ಓನ್ಲಿ ಟು ಬಿ ಲೈಕ್ ಹಿಮ್ ಸಮ್ ಡೇ. ಒಂದಾನೊಂದು ದಿನ ನಾನು ಕೂಡ ಮಹಾತ್ಮರಂತೆಯೇ ಆಗಬೇಕು ಅನ್ನೋದು ಒಂದು ಆಸೆ ಇದೆ, ಬೇರೆ ಇನ್ನೇನೂ ಇಲ್ಲ. ಇದನ್ನು ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ ಓದಿದ್ರೆ ಅದರಲ್ಲಿ ಅವರು ಸ್ಪಷ್ಟವಾಗಿ ಬರೆದು ಬಿಡ್ತಾರೆ. ಇದೆಲ್ಲ ಎಲ್ಲಿ ನಡೆಯುತ್ತೆ ಅಂದರೆ, ಇದೆಲ್ಲ ಆ್ಯನಿ ಬೆಸೆಂಟ್ ರೂಮ್ನಲ್ಲಿ ನಡೆಯುತ್ತೆ. ಜಿಡ್ಡು ಕೃಷ್ಣಮೂರ್ತಿ ಅವ್ರನ್ನ ಆ್ಯನಿ ಬೆಸೆಂಟ್ ಅವರ ಹಾಸಿಗೆ ಮೇಲೇ ಮಲಗಿಸ್ತಾರೆ. ಲೆಡ್ಬೀಟರ್ ಕೆಳಗಡೆ ಮಲ್ಕೊಂಡಿರ್ತಾರೆ. ಕಾಮಲೋಕದಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಷ್ಟೊತ್ತಿಗಾಗಲೇ ಆ ರೂಮ್ನ ಸುಣ್ಣ ಬಣ್ಣ ಎಲ್ಲ ಮಾಡಿಸಿ ಸ್ವಚ್ಛವಾಗಿ ಮಾಡಿ, ಯಾಕಂದರೆ ಆ ಡೇಟ್ ವೆರಿ ಆಸ್ಪೀಷಿಯಸ್ ಅಂತಂದ್ಬಿಟ್ಟು ಹೇಳಿ ಬರೀತಾರೆ. 11ನೇ ತಾರೀಕು ರಾತ್ರಿ ಇದು ನಡೆಯುತ್ತೆ. 12 ಬೆಳಗ್ಗೆ ಇವರಿಗೆ ಗೊತ್ತಾಗಿ ಇದನ್ನು ಅವರು ಬರೀತಾರೆ. ಲೆಡ್ಬೀಟ್ರಿಗೂ ಬರೀತಾರೆ, ಆ್ಯನಿ ಬೆಸೆಂಟ್ಗೂ ಬರೀತಾರೆ, ಅವ್ರ ಜೊತೆ ಇದ್ದಂತಹ ಒಬ್ಬ ವ್ಯಕ್ತಿಗೂ ಕೂಡ ಇದನ್ನೆಲ್ಲವನ್ನು ಕೂಡ ಅವರು ಹೇಳ್ತಾರೆ.
ಆವಾಗ ಐ ರಿಮೆಂಬರ್ ಅಂತ ಹೇಳಿ ನೆನೆಸ್ಕೊಂಡು ಅದನ್ನು ಎದ್ದೇಳ್ತಾರೆ 12ನೇ ತಾರೀಕು ಬೆಳಗ್ಗೆ ಇಡೀ ರಾತ್ರಿ ಏನೆಲ್ಲ ನಡೀತು ಅಂತ. ಮತ್ತು ಇವರು ಇದರಲ್ಲೇ ಹೇಳ್ತಾರೆ, ಮಹಾತ್ಮ ಮೈತ್ರೇಯರ ಮನೆಗೆ ಇದನ್ನು ಕೊಡ್ತಾ ಇರುವಂತಹ 2ನೇ ಭೇಟಿ ಅಂತಂದ್ಬಿಟ್ಟು ಹೇಳ್ತಾರೆ. ಅಲ್ಲಿ ಬರೀ ಇವರು ಇಷ್ಟೇ ಇದ್ರಾ, ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ ಎಲ್ಲ ಬರೆದು ಫಸ್ಟ್ ಇನಿಸಿಯೇಷನ್ಗೆ ರೆಡಿ ಆಗಿದಾಗ ಅಲ್ಲಿ ಮಹಾತ್ಮ ವಿನೀಷಿಯನ್, ಮಹಾತ್ಮ ಜೀಸಸ್, ಮಹಾತ್ಮ ರಾಕೋಗ್ಸಿ, ಮಹಾತ್ಮ ಸೆರಾಪಿಸ್, ಮಹಾತ್ಮ ಹಿಲೇರಿಯನ್, ಮಹಾತ್ಮ ಕುತುಮಿ, ಇಷ್ಟೂ ಜನ ಎಲ್ಲ ಇರ್ತಾರೆ. ಇವ್ರಿಗೆ ಇನಿಸಿಯೇಷನ್ ಆದಾಗ ಅವರು ಮಧ್ಯದಲ್ಲಿ ಕೂತ್ಕೊಳ್ತಾರೆ. ಅದರ ಸುತ್ತಲೂ ಕೂಡ ಸೆಮಿ ಸರ್ಕಲ್ನಲ್ಲಿ ಇನ್ನಿತರ ಮಹಾತ್ಮರುಗಳೆಲ್ಲ ಅಲ್ಲಿ ಕೂತಿರ್ತಾರೆ. ಆವಾಗ ಅವರು ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ. ಅವರಿಂದ ಇಬ್ಬರು ಇರ್ತಾರೆ, ಬಲಗಡೆ ಕೈನ ಕುತುಮಿಗಳು ಇಟ್ಕೊಂಡಿದ್ರೆ ಎರಡೆಗಡೆ ಕೈನ ಜ್ವಾಲ್ಕೋಲ್ ಅವರು ಇಟ್ಕೊಂಡಿರ್ತಾರೆ. ಹಿಂದೆಗಡೆ ಇಬ್ಬರು ಇರ್ತಾರೆ. ಆ್ಯನಿ ಬೆಸೆಂಟ್ಗೆ ಬರೀತಾರೆ, ನೀನು ಶಂಬಳಾಗಿ ಬಂದುಬಿಡು 11ನೇ ತಾರೀಕು ಅಂತ. ಅವ್ರು ಎಲ್ಲೋ ಇರ್ತಾಳೆ, ಏನು ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನಾ, ಎಷ್ಟು ಟೈಮ್ ಬೇಕಾಗುತ್ತೆ. ಇವತ್ತು ನಾವು ಫ್ಲೈಟಲ್ಲಿ ಹೋದರೂ ಕೂಡ ಅಷ್ಟು ಫಾಸ್ಟಾಗಿ ನಾವು ಹೋಗೋಕ್ಕಾಗಲ್ಲ. ಫ್ಲೈಟ್ ಸಿಕ್ಕಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ, ಸರಿಯಾದ ಟೈಮ್ಗೆ ಫ್ಲೈಟ್ ಟೇಕ್ ಆಫ್ ಆಗಿಲ್ಲ, ಇದೆಲ್ಲವೂ ಹೇಳ್ತಾರೆ. ಬಟ್ ಕಾಮಲೋಕದಲ್ಲಿ ಆ್ಯನಿ ಬೆಸೆಂಟ್ಗೆ ಹೋಗ್ತಾರೆ. ಆ್ಯನಿ ಬೆಸೆಂಟ್ ಲೆಡ್ ಬೀಟರ್ ಹಿಂದೆಗಡೆ ಇರ್ತಾರೆ. ಅನೇಕ ಪ್ರಶ್ನೆಗಳಿದೆ, ಎಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ. ದ ಇಯರ್ಸ್ ಆಫ್ ಅವೇಕನಿಂಗ್, ಆ ಬುಕ್ಕನ್ನು ದಯವಿಟ್ಟು ಯಾರ್ಯಾರು ಇಂಗ್ಲೀಷ್ ಬರುತ್ತೆ ಅವರೆಲ್ಲ ತೆಗೆದು ನೀವೇ ಸ್ವತಃ ಓದಿ ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಆವಾಗ ಅವಳಿಗೆ ಹೇಳ್ತಾರೆ, ಇದನ್ನು ಇಂಗ್ಲೀಷ್ನಲ್ಲೇ ಇದೆ, ಇಂಗ್ಲೀಷ್ನಲ್ಲೇ ಹೇಳ್ತೀನಿ, ನನಗೆ ಇದನ್ನು ಟ್ರಾನ್ಸ್ಲೇಟ್ ಮಾಡಿದ್ರೆ ಅದರದ್ದು ಡೈಲ್ಯೂಟ್ ಆಗೋಗುತ್ತೆ ಅಂತಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಯು ವಿಲ್ ಪ್ಲೆಡ್ಜ್ ಯುವರ್ ಸೆಲ್ಫ್ ಟು ಡಿವೋಟ್ ಆಲ್ ಯುವರ್ ಲೈಫ್ ಆ್ಯಂಡ್ ಆಲ್ ಯುವರ್ ಸ್ಟ್ರೆಂತ್ henceforth to this work, forgetting yourself absolutely for the good of the world, making your life all love, even as he is all love. ಆವಾಗ ಜೆ ಕೆ ಉತ್ತರ ಕೊಡ್ತಾರೆ. ಇದಿಷ್ಟು ಮೈತ್ರೇಯರು ಕೇಳಿದಾಗ ಜೆ ಕೆ ಹೇಳ್ತಾರೆ, ಐ ವಿಲ್ ವಿತ್ ದ ಮಾಸ್ಟರ್ಸ್ ಹೆಲ್ಪ್ ಅಂತ ಅವರು ಹೇಳ್ತಾರೆ. ಆವಾಗ ಎಲ್ಲ ಹೇಳ್ತಾ ಸತ್ ಅಂದರೆ ಯಾವುದು, ಅಸತ್ ಅಂದರೆ ಯಾವುದು, ರಿಯಲ್ ಅನ್ರಿಯಲ್, ಇದನ್ನು ಸ್ಪಷ್ಟವಾಗಿ ಹೇಳ್ಕೊಡ್ತಾರೆ. ಕಡೆಯ ಉಸಿರು ಇರೋ ತನಕನೂ ಕೂಡ ಅವರು ಪ್ರತಿ ಕ್ಷಣವೂ ಕೂಡ ಇದನ್ನು ಅವರು ಜೀವನದಲ್ಲಿ ಅನುಷ್ಠಾನ ಮಾಡಿದರು. ಆವಾಗ ಗೌತಮ ಬುದ್ಧರು ಇರ್ತಾರೆ, ಮಹಾಚೌಹಾನರು ಕೂಡ ಇರ್ತಾರೆ. ಇಷ್ಟು ಜನರ ಸಮ್ಮುಖದಲ್ಲಿ ಅವರಿಗೆ ಮಹಾತ್ಮರ ಅನುಗ್ರಹ ಅವರಿಗೆ ಸಿಕ್ಕತ್ತೆ. ಯು ಆರ್ ನೌ ಸೇಫ್ ಫಾರ್ ಎವರ್, ಫಾರ್ ಯು ಹ್ಯಾವ್ ಎಂಟರ್ಡ್ ಅಪಾನ್ ದ ಸ್ಟ್ರೀಮ್, ಮೇ ಯು ಸೂನ್ ಅಟೈನ್ ಫರ್ದರ್ ಶೋರ್ ಅಂತ ಹೇಳ್ತಾರೆ. ಆವಾಗ ಬುದ್ಧಿ ಲೋಕದಲ್ಲಿ ಬುದ್ಧಿಯ ಬೆಳವಣಿಗೆಯನ್ನು ಯಾವ ರೀತಿ ಓದೋದು, ಯಾವ ರೀತಿ ಬೆಳವಣಿಗೆಯನ್ನು ಮಾಡ್ಕೊಳ್ಳೋದು, ಈ ಬುದ್ಧಿ ದೇಹವನ್ನು ಬೆಳೆಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಅವ್ರಿಗೆ ಇನ್ ಡಿಟೇಲಾಗಿ ಹೇಳ್ಕೊಡ್ತಾರೆ. ಅದನ್ನು ಹೇಳಲಿಕ್ಕೆ ನನಗೆ ಅಷ್ಟು ನೆನಪಿಲ್ಲ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಏಕೆಂದರೆ ಅವ್ರದ್ದು ಮಟ್ಟ, ಪ್ರಜ್ಞಾ ಮಟ್ಟ ಬುದ್ಧಿ ಲೋಕದ ತನಕ ಇನ್ನೂ ಬೆಳೆದಿರೋದಿಲ್ಲ. ಅದಕ್ಕೋಸ್ಕರ ಅವರು ಅದನ್ನು ಹೇಳ್ತಾರೆ. ಅದೇ ಡಿಸೆಂಬರ್ನಲ್ಲಿ ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ ಗ್ರಂಥ ಬಿಡುಗಡೆ ಆಗತ್ತೆ. ಈ ಕಾಮಲೋಕದಲ್ಲಿ ಅವ್ರು ಏನೆಲ್ಲ ಮಾಡಿದರು, ಅಕಲ್ಟ್ ವರ್ಲ್ಡಲ್ಲಿ ಅವರು ಏನೆಲ್ಲ ಹೇಳ್ದಂಗೆ ಇಂಪ್ಲಿಮೆಂಟ್ ಮಾಡಿದರು, ಅದರಿಂದ ಅವರಿಗೆ ಅಂದರೆ 1911ನೇ ಇಸ್ವಿಯಿಂದ ಡಿಸೆಂಬರ್ 1925ನೇ ಇಸ್ವಿ ತನಕ ಅನೇಕ ಬದಲಾವಣೆಗಳು ಅವರ ಪ್ರಜ್ಞಾಮಟ್ಟದಲ್ಲಿ ಆಗತ್ತೆ. ಇದನ್ನು ಅವರು ಪ್ರಕ್ರಿಯೆ ಅಂತ ಕೂಡ ಹೇಳಿ ಕರೀತಾರೆ, ಪ್ರಾಸೆಸ್ ಅಂತಂದ್ಬಿಟ್ಟು. ಇದನ್ನು ಜಿಡ್ಡು ಕೃಷ್ಣಮೂರ್ತಿಯವರ ನೋಟ್ಬುಕ್ ಅನ್ನೋ ಗ್ರಂಥದಲ್ಲಿ ನಾವು ಓದಿದ್ರೆ ಗೊತ್ತಾಗುತ್ತೆ. ನಾನು ಅದನ್ನು ಓದಿದೆ, ಕಂಪ್ಲೀಟ್ ಓದಲಿಕ್ಕೆ ನನಗೆ ಇನ್ನು ಟೈಮ್ ಆಗಿಲ್ಲ. ಯಾವಾಗ ಆಗುತ್ತೆ, ಎಷ್ಟು ಆಗುತ್ತೆ, ಎಷ್ಟು ತೀವ್ರ ಥರದಲ್ಲಿ ಆಗುತ್ತೆ, ಇಲ್ಲಿಂದ ಹಿಡಿದು ಉಂಗುಷ್ಟು ತನಕ ಅವರಲ್ಲಿ ಎಷ್ಟು ಸೆಲ್ಸ್ ಇರುತ್ತೆ ಬಾಡಿನಲ್ಲಿ, ಅಷ್ಟು ಸೆಲ್ಸು ಕೂಡ ಮಾರ್ಪಾಡಾಗಬೇಕು. ಆ ಒಂದೊಂದು ಸೆಲ್ ಮಾರ್ಪಾಡಾಗಬೇಕಾದ್ರೆ ಅದರ ನೋವನ್ನು ಅವರು ಮಾತ್ರ ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುತ್ತೆ. ಹೆತ್ತೊಳಗೆ ಮಾತ್ರ ಗೊತ್ತು ಹೆರಿಗೆ ನೋವು ಅಂತ ಹೇಳ್ತಾರಲ್ಲ, ಹಾಗೆ ಆ ಒಂದೊಂದು ಸೆಲ್ ಕೂಡ ಈ ಒಂಟಿತನ ಅಂತ ಅಂದಾಗ ಯಾರಾದರೂ ಒಂಟಿಯಾಗಿದ್ದರೆ ಗೊತ್ತಾಗುತ್ತೆ ಎಷ್ಟು ಬೋರ್ಡಮ್ ಆಗುತ್ತೆ. ಬರೀ ಬೋರ್ಡಮ್ ಅಷ್ಟೇ ಅಲ್ಲ, ಬರೀ ನಮ್ಮನ್ನಿಂದ ನಾವು ಎಸ್ಕೇಪ್ ಆಗಿ ಹೋಗೋದು ಅಷ್ಟೇ ಅಲ್ಲ, ಒಂಚೂರು ನೋವಾದರೂ ಅಷ್ಟೇ ನಮ್ಮ ಶರೀರ ತಡ್ಕೊಳಕ್ಕಾಗಲ್ಲ. ಬಟ್ ಇವ್ರು ಇಷ್ಟೆಲ್ಲ ನೋವು ನೆಲದ ಮೇಲೆ ಮಲ್ಕೊಂಡು ಹೊರಳಾಡಿಕೊಂಡು ಹತ್ಕೊಂಡು ಕಿರ್ಚ್ಕೊಂಡು ತುಂಬ ಒದ್ದಾಡಿಬಿಟ್ಟಿದ್ದಾರೆ. ಎಲ್ಲವನ್ನೂ ಕೂಡ ಡೀಟೇಲಾಗಿ ರೆಕಾರ್ಡ್ ಮಾಡಿರೋದು ಆ ಗ್ರಂಥದಲ್ಲಿ ಕೊಟ್ಟಿದ್ದಾರೆ. ಇದನ್ನು ಅವ್ರು ಏನು ಹೇಳ್ತಾರೆ ಅಂದರೆ ದ ಬೆನಿಡಿಕ್ಷನ್ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಅದೊಂದು ಆಶೀರ್ವಾದ, ದ ಇಮ್ಮೆನ್ಸಿಟಿ ಅದೊಂದು ಅಗಾಧತೆ, ದ ಸೇಕ್ರೆಡ್ನೆಸ್ ಅದೊಂದು ಪವಿತ್ರವಾದಂಥದ್ದು ನನಗೆ ಬರ್ತಿತ್ತು, ದ ವಾಸ್ಟ್ನೆಸ್ ವೈಶಾಲ್ಯತೆಯಿಂದ
ಕೂಡಿದ್ದದು. ದ ಅದರ್ ಅಥವಾ ಅದರ್ನೆಸ್ ಅಂತಂದರೆ ಅದೊಂದು ಬೇರೆ ತರಹ ಅಥವಾ ಒಂದು ವಿಭಿನ್ನವಾದಂಥದ್ದು ನಡೀತಾ ಇತ್ತು. ಇದನ್ನೇ ಅವರು ಪ್ರಕ್ರಿಯೆ ಅಂತಂದ್ಬಿಟ್ಟು ಅವರು ಹೇಳ್ತಾರೆ. ಇದು ಎಲ್ಲ ಆದಾಗಲೂ ಕೂಡ ಇದನ್ನೆಲ್ಲ ನೋಡಿ ರೆಕಾರ್ಡ್ ಮಾಡಿರೋದು ಯಾರು ಅಂತಾರೆ CW ಲೆಡ್ಬಿಟರ್. ಅವ್ರಿಗೆ ದಿವ್ಯ ದೃಷ್ಟಿ ಇತ್ತು. ಅವರು ಅದನ್ನು ಬೆಳೆಸ್ಕೊಂಡಿದ್ದು ಕೂಡ ಅಡಿಯಾರ್ನಲ್ಲೇ, ಹೆಡ್ ಕ್ವಾರ್ಟರ್ಸ್ ಪಕ್ಕದಲ್ಲೇ ಆಕ್ಟಾಗನಲ್ ಬಂಗ್ಲೋ ಇದೆ, ಅಲ್ಲಿ ಒಂದು ರೂಮ್ನಲ್ಲಿ ನಡೆಯುತ್ತೆ. ಆವಾಗ ಜ್ವಾಲ್ಕುಲ್ ಬಂದು ಅವರಿಗೆ ಅನೇಕ ತರಹದ ಸಹಾಯವನ್ನು ಅವ್ರಿಗೆ ಮಾಡಿದ್ದಾರೆ. ಅವರ ಕ್ಲಿಯರ್ ಪಾಯಿಂಟ್ ಇನ್ವೆಸ್ಟಿಗೇಷನ್ನ ಅವರಿಗೆ ಕ್ಲಿಯರ್ ಪಾಯಿಂಟ್ನ ಅಂದರೆ ಅವರಿಗೆ ಕುಂಡಲಿನ ಎಬ್ಬರಿಸೋದಕ್ಕೆ. ಆವಾಗ ಹೇಳ್ತಾರೆ 48 ಲೈಫ್ಸ್ ಆಫ್ ಆಲ್ಕನನ್ನು. ನಾನು ಇದನ್ನು ಕೇಳಿದೆ ಒಂದು ಸೀನಿಯರ್ಗೆ, ಯಾಕೀಗ ಆ ಬುಕ್ ಪ್ರಿಂಟ್ ಆಗ್ತಾ ಇಲ್ಲ ಅಂದಾಗ, ಅದೆಲ್ಲ ಅವ್ರ ಲೈಫು ಹಿಂದೆ ಆಲ್ರೆಡಿ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಅದೆಲ್ಲ ಮಾಡಿದ್ದು ಏನು ಸಿದ್ಧತೆ ಟೀಚಿಂಗ್ ಕೊಡೋಕ್ಕೆ. ಈಗ ಟೀಚಿಂಗೇ ಇದೆ, ಟೀಚಿಂಗ್ ಓದಿ. ಅದು ಈ ಜನ್ಮಕ್ಕಲ್ಲ, ಮುಂದಿನ ಜನ್ಮಕ್ಕೆ, ಬುದ್ಧಿ ಬೆಳವಣಿಗೆ ಕಾಲಕ್ಕೆ. ಈಗ ಬರೀ ನಮ್ಮ ಮನಸ್ಸು ಬೆಳೀತಾ ಇದೆ, ಬುದ್ಧಿ ಈಗಿದೆ ಕೊಟ್ಬಿಟ್ಟಿರ್ಬೇಕಾದ್ರೆ ನೀವು ಇನ್ನೂ ಹಳೆಯದಕ್ಕೆ ಯಾತಕ್ಕೆ ಹೋಗ್ತೀರಾ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಇಷ್ಟೆಲ್ಲ ಆಗೋದು ಯಾಕೆ? ಇದಕ್ಕೆ ಒಂದು ಫೌಂಡೇಶನ್ ಇರಲೇಬೇಕಲ್ವ, ಬೇರು. ಈ ಬೇರನ್ನು ಹೇಳಿದ್ದಾರೆ ಯಾರು? ನಮ್ಮ ಥಿಯಾಸಫಿಕಲ್ ಸೊಸೈಟಿಯ ಸ್ಥಾಪನಾ ದ್ವಯರಲ್ಲಿ ಇದ್ದಂತಹ HP ಬ್ಲಾವೆಟ್ಸ್ಕಿ ಅವರು ಹೇಳ್ತಾರೆ. ಯಾವಾಗ? 1889 ಇಸ್ವಿನಲ್ಲೇ ಒಬ್ಬ ಟಾರ್ಚ್ ಬೇರರ್ ಒಬ್ಬರು ಬರ್ತಾರೆ. ಥಿಯಾಸಫಿಕಲ್ ಸೊಸೈಟಿಯ ಸ್ಥಾಪನೆಯ ಉದ್ದೇಶ ಅವರ ಸ್ವತಃ ಮಾತಿನಿಂದಲೇ ಅವರು ಹೇಳ್ತಾರೆ. ಉದ್ದೇಶ ಏನು ಅಂತ ಅಂದರೆ, ಥಿಯಾಸಫಿಕಲ್ ಸೊಸೈಟಿನ ಸ್ಥಾಪಿಸೋ ಉದ್ದೇಶನೇ ಜಗತ್ಪ್ರಭುಗಳ ಆಗಮನವನ್ನು ಮಾನವರೆಲ್ಲರೂ ಕೂಡಿ ಅವ್ರನ್ನ ಸ್ವಾಗತ ಮಾಡಬೇಕು ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಎಲ್ಲರೂ ಕೂಡ ಸ್ವಾಗತ ಮಾಡಿ. ಅವಾಗ ಅವರಿನ್ನ ಜನ್ಮ ಕೂಡ ತೊಗೊಂಡಿರಲಿಲ್ಲ. ಜನ್ಮ ತೊಗೊಳಕ್ಕೆ ಮುಂಚೆನೇ ಅವ್ರು ಅದನ್ನು ಪ್ರಿಡಿಕ್ಟ್ ಮಾಡಿ ಹೇಳಿದರು. 89ನೇ ಇಸ್ವಿಲಲ್ಲಿ ಅವ್ರು ತೀರ್ಕೊಂಡಿದ್ದು 91ರಲ್ಲಿ, ಜಿಡ್ಡು ಕೃಷ್ಣಮೂರ್ತಿ ಜನ್ಮ ತೊಗೊಂಡಿದ್ದು 95ರಲ್ಲಿ. ಮುಂಚೆನೇ ಅವರಿಗೆ ಗೊತ್ತಿತ್ತು. ಇದನ್ನು ಅವರು ಹೇಳ್ತಾರೆ. ಮತ್ತು 1912ನೇ ಇಸ್ವಿನಲ್ಲಿ ಅವರಿಗೆ 2ನೇ ದೀಕ್ಷೆ ಆಗುತ್ತೆ. ಈ 3ನೇ ದೀಕ್ಷೆ ಅವರಿಗೆ ಆದಾಗ 4 ದಿನ ತುಂಬ ಕಷ್ಟಪಡ್ತಾರೆ. ಅಷ್ಟು ಕಷ್ಟ ಅಲ್ಲ. 4 ದಿನ ಎಡೆ ಬಿಡದೇನೆ ಯಾರಾದರೂ ಬಂದರೆ ಅವ್ರನ್ನ ಮುಟ್ಟಕ್ಕೂ ಕೂಡ ಬಿಡ್ತಿರಲಿಲ್ಲ. ಅಷ್ಟು ಅವರಲ್ಲಿ ನೋವು ಅನ್ನೋದು ಇತ್ತು. ಆವಾಗ ಅವರು ಗುರುಪುತ್ರರಾಗ್ತಾರೆ. ಅದರ ನಂತರ ಅವರ ಇಡೀ ಜೀವನವೇ ಸಂಪೂರ್ಣವಾಗಿ ಬದಲಾಗಿ ಹೊರಟೋಗುತ್ತೆ. ಯಾವ್ಯಾವ ರೀತಿ ಅಂತ ಅಂದರೆ, ನಾವೆಲ್ಲ ಅಡಿಯಾರ್ನಲ್ಲಿ ಯಾರು ಗುಪ್ತ ವಿದ್ಯಾಶಾಲೆಯ ಸದಸ್ಯರು ಅವರಿಗೆ ಗೊತ್ತಿರ್ಬೋದು. ಸಾಯಂಕಾಲ ಒಂದು ಮಂತ್ರವನ್ನು ನಾವು ಪಠಿಸ್ತೀವಿ ಅಲ್ಲಿ, ಯಸ್ಮಾತ್ ಜಾತಂ ಜಗತ್ ಸರ್ವಂ ಅಂತ ಅಂದ್ಬಿಟ್ಟು. ಆ ಮಂತ್ರವನ್ನು ಜಿಡ್ಡು ಕೃಷ್ಣಮೂರ್ತಿಯವರು ಗುನ್ಗುಟ್ತಾನೇ ಇರ್ತಾರಂತೆ. ಏನೇನೋ ಹಳೆಯ ನೆನಪು ಬರ್ತಾ ಇರುತ್ತೆ ಮಡ್ರಾಸ್ನಲ್ಲಿ. ಆ ಮಡ್ರಾಸ್ನಲ್ಲಿ ಆಗಿದ್ದ ನೆನಪುಗಳು ಅಂತಂದರೆ, ಅಷ್ಟೊತ್ತಿಗಾಗಲೇ ಅವ್ರನ್ನ ಫಾರಿನ್ಗೆ ಕಳಿಸ್ಬಿಟ್ಟಿರ್ತಾರೆ. ES ಮೆಂಬರ್ ಆಗಿ ಆಗಲೇ 11-12 ವರ್ಷ ಕೂಡ ಆಗೋಗಿರುತ್ತೆ. ES ಮೆಂಬರ್ ಅಡಿಯಾರ್ನಲ್ಲಿ ಇದ್ದಾಗ ಅವ್ರು ರೆಗ್ಯುಲರ್ ಆಗಿರ್ತಾರೆ. ಫಾರಿನ್ಗೆ ಹೋಗೋದು ಬರೋದು, ಯಾಕಂದರೆ ಅವ್ರನ್ನ ಎಜುಕೇಟ್ ಮಾಡಿದ್ರು. ಅವ್ರದ್ದು ಸೆಟ್ ಕೂಡ ಸರಿ ಮಾಡಿಸ್ತಾರೆ. ಆ್ಯನಿ ಬೆಸೆಂಟು ತಿದ್ದಿ ತೀಡಿ ಎಷ್ಟು ಮಾಡ್ಬೋದು. ಅವ್ರು ಸರಿಯಾಗಿರೋ ಟೀಚರ್ಸ್ನ ಇಟ್ಟು ಎಲ್ಲ ಮಾಡ್ತಾರೆ. ಅವರು ಫೇಲ್ ಆದರೂ ಚಿಂತೆ ಇಲ್ಲ. ಅವ್ರಿಗೆ ಎಜುಕೇಷನ್ ನೀನು ಓದಬೇಕು. ಅವರು 2 ಓದ್ತಾ ಇದ್ದರಂತೆ. ಒಂದು ಕಾದಂಬರಿ, ಒಂದು ಯಾವುದು ಇದು ಕೊಲೆ ಸುಲಿಗೆ ಇದೆಲ್ಲ ಇರುತ್ತಲ್ಲ, ಆ ಥರ ಪತ್ತೇದಾರಿ ಕಾದಂಬರಿ ಒಂದು, ಇನ್ನೊಂದು ಡಿಕ್ಷನರಿ. ಈ 2 ಡಿಕ್ಷನರಿ ಜಿಡ್ಡು ಕೃಷ್ಣಮೂರ್ತಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಎಷ್ಟು ಚೆನ್ನಾಗಿದೆ ಅವ್ರದ್ದು ವೆಕ್ಯಾಬುಲರಿ ಅಂದರೆ ಅಷ್ಟು ಚೆನ್ನಾಗಿದೆ. ಮತ್ತು ಅವರು ಉಚ್ಚಾರ ಮಾಡ್ತಾ ಇರಬೇಕಾದ್ರೆ ಇಲ್ಲಿಂದ ಸ್ವರ ಬರೋದು ಅವ್ರದ್ದು. ಅಷ್ಟು ವಯಸ್ಸಿನಲ್ಲೂ ಕೂಡ 90 ಇಯರ್ಸಲ್ಲೂ ಕೂಡ ಅವ್ರದ್ದು ಎಷ್ಟು ಸ್ಪಷ್ಟವಾಗಿ ಅವರು ಹೇಳ್ತಾಯಿದ್ರು. ಒಂದೊಂದು ಪದನ ಅವರು ಉಚ್ಚರಿಸ್ತಾ ಇರಬೇಕಾದ್ರೆ ಅದಕ್ಕೆ ಎಷ್ಟು ಶಕ್ತಿಯನ್ನು ತುಂಬ್ತಿದ್ರು ಅನ್ನೋದು ಅದನ್ನು ನಾವು ನೋಡಬೇಕು. ಕ್ಯಾಸೆಟ್ಸ್ಗಳೆಲ್ಲ ಇದೆ, ಎಲ್ಲವೂ ನಮಗೆ ಲಭ್ಯ ಇದೆ. ಆ ಮಂತ್ರನ ಅವರು ಪಠಿಸ್ತಾ ಇರ್ತಾರೆ. ಆವಾಗ ಅವ್ರಿಗೆ ಮಹಾತ್ಮರ ದ ಡಿವೈನ್ ಸ್ಪ್ಲೆಂಡರ್ ಆಫ್ ಹಿಸ್ ಪ್ರೆಸೆನ್ಸ್ ವಾಸ್ ವಿ ಕುಡ್ ಫೀಲ್ ಅಂತಂದ್ಬಿಟ್ಟು ಹೇಳ್ತಾರೆ. ಒಂದು ನಕ್ಷತ್ರ ಒಂದು ಮರದ ಕೆಳಗಡೆ ಕೂತ್ಕೊಂಡು ಮೆಡಿಟೇಷನ್ಗೆ ಕೂತ್ಕೋತಾರೆ. ಆ ಮರ ಅದು ಯಾವುದು ಅಂತಂದರೆ ಅದು ಒಂದು ಮೆಣಸಿನ ಮರ ಆಗಿರುತ್ತೆ. ಓಜಾಯ್ನಲ್ಲಿ ಅದು ಇದೆ. ಅದನ್ನು ನೋಡಲಿಕ್ಕೆ ಈಗಲೂ ಆ ಮರ ಇದೆ. ಅದನ್ನು ನೋಡಲಿಕ್ಕೆ ಜನ ಹೋಗ್ತಾರೆ. ಅದ್ರ ಕೆಳಗಡೆ ಕೂತ್ಕೊಳ್ತಾರೆ. ದ ಗ್ರೇಟ್ ಸ್ಟಾರ್ ಶೈನಿಂಗ್ ಅಬೌವ್ ದ ಟ್ರೀ ಅಂತಂದ್ಬಿಟ್ಟು ಹೇಳ್ತಾರೆ. ಐ ನ್ಯೂ ದಟ್ ಕೃಷ್ಣಾಸ್ ಬಾಡಿ ವಾಸ್ ಬೀಯಿಂಗ್ ಪ್ರಿಪೇರ್ಡ್ ಫಾರ್ ದ ಗ್ರೇಟ್ ಒನ್ ಅಂತಂದ್ಬಿಟ್ಟು ತಿಳಿಸಿ ಹೇಳ್ತಾರೆ ಅಲ್ಲಿರೋರು. ದೋ ವಿ ಸಾ ಹಿಮ್ ನಾಟ್ ಯೆಟ್ ಆಲ್ ಫೆಲ್ಟ್ ದ ಸ್ಪ್ಲೆಂಡರ್ ಆಫ್ ಹಿಸ್ ಪ್ರೆಸೆನ್ಸ್. ಯಾರ್ದು? ಮಹಾತ್ಮರದು. ಯಾವೆಲ್ಲ ಮಹಾತ್ಮರು ಬಂದಿದ್ದರು ಅಲ್ಲಿ ಅಂದರೆ, ಬೋಧಿಸತ್ವ ಬಂದಿದ್ದರು, ಮಹಾತ್ಮ ಮೈತ್ರೇಯರು ಕೂಡ ಅಲ್ಲಿಗೆ
ಬಂದಿರ್ತಾರೆ. ಇವರೆಲ್ಲ ಬಂದು ಅವ್ರಿಗೆ ಸರಿಯಾಗಿ ಅಂದರೆ ಟ್ರಾನ್ಸ್ಫಾರ್ಮ್ ಮಾಡಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಈ ಟರ್ನ್ ಟುವರ್ಡ್ಸ್ ಅಸ್ ಆ್ಯಂಡ್ ಸ್ಪೋಕ್ ಸಮ್ ವರ್ಡ್ಸ್ ಟು ರೋಸ್ಲಿಂಡ್ ಅಂತಂದ್ಬಿಟ್ಟು ಅಲ್ಲಿ ಹೇಳ್ತಾರೆ. ರೋಸ್ಲಿಂಡ್ ಜೊತೆ ಮಾತ್ರ ಅವರು ಜಾಸ್ತಿ ಕಂಫರ್ಟಬಲ್ ಆಗಿದ್ದರು. ಮತ್ತು ಈ ರೋಸ್ಲಿಂಡು ಕೂಡ ಮಹಾತ್ಮರನ್ನು ನೋಡಿರೋ ವ್ಯಕ್ತಿಗಳಲ್ಲಿ ಕೆಲವೇ ವ್ಯಕ್ತಿಗಳಲ್ಲಿ ಈಕೆ ಕೂಡ ಒಬ್ಬರು. ಆವಾಗ ಏನಾಯಿತು ಅಂತಂದರೆ ಆವಾಗ ಅವ್ರ ಮುಖ ಕೂಡ ಬದಲಾವಣೆ ಆಗುತ್ತೆ. ಹರ್ ಫೇಸ್ ಶೋನ್ ವಿತ್ ಡಿವೈನ್ ಎಕ್ಸ್ಟಸಿ ಆ್ಯಸ್ ಶಿ ಆನ್ಸರ್ಡ್ ಅಂತ ಹೇಳ್ತಾರೆ. ಐ ವಿಲ್ ನಾನು ಮಾಡ್ತೀನಿ. ರೋಸ್ಲಿಂಡ್ ಸಪೋರ್ಟ್ ಮಾಡಿದರು ಜಿಡ್ಡು ಕೃಷ್ಣಮೂರ್ತಿಗೆ, ಏನು ಸಾಧ್ಯ ಆಯಿತೋ ಅದನ್ನು ಎಲ್ಲನೂ ಕೂಡ ಮಾಡ್ತಾರೆ. ಆವಾಗ ಅಲ್ಲಿ ಅವರಿಗೆ ಒಂದು ಗಂಧರ್ವ ಗಾನ ಒಂದು ಕೇಳಿಸುತ್ತೆ. ಎಲ್ಲ ಅವ್ರಿಗೆ ಎಚ್ಚರ ಆದಾಗ ರೋಸ್ಲಿಂಡಿಗೆ ಏನೂ ಗೊತ್ತಿರಲ್ಲ ಎಕ್ಸೆಪ್ಟ್ ಆ ಗಾನ ಮಾತ್ರ ಕಿವಿಯಲ್ಲಿ ಗುಂಡಿಸ್ತಾ ಇರುತ್ತೆ. ಅಷ್ಟರ ಮಟ್ಟಿಗೆ ಅವರು ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇರುತ್ತೆ. ವಿ ಹರ್ಡ್ ಡಿವೈನ್ ಮ್ಯೂಸಿಕ್ ಸಾಫ್ಟ್ಲಿ ಪ್ಲೇಡ್ ಅಂತಂದ್ಬಿಟ್ಟು ಅದನ್ನು ಹೇಳ್ತಾರೆ. ಆವಾಗ ಹೇಳ್ತಾರೆ, ಐ ಫೌಂಡ್ ದ ಮೇನ್ ಇಂಟ್ರೆಸ್ಟ್ ಆನ್ ದ ಪ್ಲೇನ್ ವಾಸ್ ಟು ಸರ್ವ್ ಜಿಡ್ಡು ಕೃಷ್ಣಮೂರ್ತಿ. ಆಮೇಲೆ ಲಾರ್ಡ್ ಮೈತ್ರೇಯ ಆ್ಯಂಡ್ ಮಾಸ್ಟರ್ಸ್ ಅಂತಂದ್ಬಿಟ್ಟು ಹೇಳ್ತಾರೆ, ಮೈ ಹೋಲ್ ಔಟ್ಲುಕ್ ಆನ್ ಲೈಫ್ ವಾಸ್ ಚೇಂಜ್ಡ್. ಇದು ಜಿಡ್ಡು ಕೃಷ್ಣಮೂರ್ತಿ. ಮೈ ಹೋಲ್ ಔಟ್ಲುಕ್ ಆನ್ ದ ಲೈಫ್ ವಾಸ್ ಚೇಂಜ್ಡ್. ಅಷ್ಟರ ಮಟ್ಟಿಗೆ ಅಲ್ಲಿ ಬದಲಾವಣೆಯನ್ನು ತಂದು ಮುಗಿಸ್ತಾರೆ. ಅದರ ನಂತರ ಏನಾಗತ್ತೆ ಅಂತ ಅಂದರೆ, ಇದೆಲ್ಲ ಕೂಡ ನಡೆದಿದ್ದು ಓಜಾಯ್ನಲ್ಲಿ 25ನೇ ಇಸ್ವಿ 7th August 1925ನಲ್ಲಿ ಅವರಿಗೆ 4ನೇ ದೀಕ್ಷೆ ಸಿಕ್ಕತ್ತೆ. ವಿತಿನ್ 1 ವೀಕ್ ಅವ್ರಿಗೆ 5ನೇ ದೀಕ್ಷೆ ಮತ್ತು ಅದು ಫೈನಲ್ ದೀಕ್ಷೆ ಜಿಡ್ಡು ಕೃಷ್ಣಮೂರ್ತಿ ಅವರಿಗೆ ಸಿಕ್ಬಿಡುತ್ತೆ. ಇದು ಇವರ ಕೊನೆಯ ದೀಕ್ಷೆ ಈ ಜನ್ಮದಲ್ಲಿ ಅಂತಂದ್ಬಿಟ್ಟು ಹೇಳ್ತಾರೆ. 14ನೇ ತಾರೀಕು ಅವರಿಗೆ 5ನೇ ದೀಕ್ಷೆ ಸಿಕ್ಕತ್ತೆ. 28 ಡಿಸೆಂಬರ್ 1925ರಲ್ಲಿ ಆವಾಗ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ನಡೀತಾ ಇರುತ್ತೆ. 28ನೇ ತಾರೀಕು ಅಂದರೆ ನಮಗೆಲ್ಲ ಇವತ್ತಿಗೆ ಬಿಟ್ಟುಬಿಡಿ, ಯಾರ್ಯಾರು ಈಸೋಟ್ರಿಕ್ ಸ್ಕೂಲ್ ಮೆಂಬರ್ಸ್ ಆಗಿದ್ದರೋ ಅವರಿಗೆ ES ಕ್ಲಾಸ್ ನಡೀತಾ ಇದ್ದಿದ್ದೆ 28ನೇ ತಾರೀಕು. ಅದರ ಸಿಗ್ನಿಫಿಕೆನ್ಸ್ನ ನಾವೆಲ್ಲ ಮರೆತುಬಿಟ್ಟಿದ್ದೀವಿ. ನಮಗೆ ಯಾವುದು ಸರಿ ತೋರಿಸುತ್ತೆ ನಮ್ಮ ಇಷ್ಟ ಪ್ರಕಾರ ನಾವು ಇವತ್ತಿನ ದಿನ ವರ್ತಿಸ್ತಾ ಇದ್ದೀವಿ. ಎಲ್ಲದರ ಮಹತ್ವ ಗೌಣ ಆಗ್ತಾ ಇದೆ. ಬಟ್ 28ನೇ ತಾರೀಕಿಗೆ ಇನ್ನೂ ಒಂದು ಕಡೆ ಎಲ್ಲೋ ಓದಿದ್ದೀನಿ, 23ನೇ ತಾರೀಕು ಡಿಸೆಂಬರಿಂದ ಶುರು ಆಗುತ್ತಂತೆ ಪರ್ವದಿನ ಅಂತ ಏನು ಹೇಳ್ತಾರೆ. ಆ ಪರ್ವದಿನ 23ನೇ ತಾರೀಕಿಂದನೇ ಶುರು ಆಗತ್ತೆ. ಅಲ್ಲಿ ಆಲದ ಮರದ ಕೆಳಗಡೆ ಕೂತ್ಕೊಂಡು, ಆವಾಗ ಆಲದ ಮರದ ಕೆಳಗಡೆನೇ ನಡೀತಾ ಇತ್ತು. ಇವಾಗ ಏನಿದೆ ಆಡಿಟೋರಿಯಂ ಅದೆಲ್ಲ ಇನ್ನೂ ಕಟ್ಟಿರಲಿಲ್ಲ. 5,000 ಜನ ಬಂದರೂ ಕೂಡ ಜನ ಅಲ್ಲಿ ಕೂತ್ಕೊಳ್ಳೋಕ್ಕೆ ಸ್ಥಳಾವಕಾಶ ಇತ್ತು. ಅವರು ಎಲ್ಲಿ ಭಾಷಣ ಕೊಟ್ಟರು ಅಲ್ಲಿ ಒಂದು ಚೇರ್ನ ಕೂಡ ಹಾಕಿದ್ದಾರೆ. ಆ ಚೇರ್ ಇವತ್ತಿಗೂ ಕೂಡ ಇದೆ. ಅವರ ಮುಖಚರ್ಯೆಯಲ್ಲಿ ಬದಲಾವಣೆ ಆಗುತ್ತೆ. ಸ್ಪಷ್ಟವಾಗಿ ಹೇಳ್ತಾರೆ ಯಾವ್ಯಾವ ರೀತಿ ಅವರ ಮುಖಚರ್ಯೆಯಲ್ಲಿ. ಅದು ಒಂದು ಧ್ವನಿಯಲ್ಲಿ ಬದಲಾವಣೆ, ಕಠೋರತೆ ಬರುತ್ತೆ, ಅಲ್ಲಿ ಒಂದು ಪ್ರಬುದ್ಧತೆ ಇರುತ್ತೆ, ವ್ಯತ್ಯಾಸ ಇರುತ್ತೆ. ಅಲ್ಲೇ ಅವರು ಮೊಟ್ಟ ಮೊದಲು ಬೋಧಿಸ್ತಾರೆ. ಬೆಳಗ್ಗೆ 8 ಗಂಟೆ ಟೈಮ್ನಲ್ಲಿ ಇದು ಆಗುತ್ತೆ. ಆವಾಗ ಜಗತ್ಪ್ರಭುಗಳು ಮಾತಾಡ್ತಾ ಇದ್ದಾಗ ಅವರು ಕೂಡ ಅವಾಗೆಲ್ಲ ಏನಿತ್ತು ಅಂತಂದರೆ, ಆ್ಯನಿ ಬೆಸೆಂಟ್ ಆಗಲಿ, ಲೆಡ್ ಬೀಟರ್ ಆಗಲಿ ಅಥವಾ ಜಾರ್ಜ್ ಎಸ್ ಅರುಂಡೇಲ್ ಆಗಲಿ, ಇವರೆಲ್ಲ ಹೇಳಬೇಕಾದ್ರೆ ಜಗತ್ಪ್ರಭುಗಳು ಬರ್ತಾರೆ ಅಂತ ಹೇಳ್ತಾರೆ. ಇದನ್ನೇ ಜಿಡ್ಡು ಕೃಷ್ಣಮೂರ್ತಿಗಳು ಜಗತ್ಪ್ರಭುಗಳು ಬರ್ತಾರೆ ಅಂತಂದ್ಬಿಟ್ಟು ಅವರು ಅದನ್ನೇ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಈ ಕಮ್ಸ್ ಒನ್ಲಿ ಟು ದೋಸ್ ಹೂ ವಾಂಟ್. ಈ ಕಮ್ಸ್ ನಾನಲ್ಲ, ಅವರು ಬರ್ತಾರೆ. ಯಾರು? ಜಗತ್ಪ್ರಭುಗಳು. ಈ ಕಮ್ಸ್ ಓನ್ಲಿ ಫಾರ್ ದೋಸ್ ಹೂ ವಾಂಟ್, ದೋಸ್ ಹೂ ಡಿಸೈರ್, ಹೂ ಲಾಂಗ್. ಯಾರು ಬೇಕು ಅಂತ ಬಯಸ್ತಾರೋ ಅವರಿಗೆಲ್ಲ ಬರ್ತಾರೆ. ಮಾತಾಡ್ತಾ ಧ್ವನಿ ತತ್ಕ್ಷಣ ಬದಲಾಗುತ್ತೆ. ಐ ಕಮ್, ಈ ಕಮ್ಸ್ ಅಲ್ಲ, ಐ ಕಮ್ ಫಾರ್ ದೋಸ್ ಹೂ ವಾಂಟ್ ಸಿಂಪತಿ, ಹೂ ವಾಂಟ್ ಹ್ಯಾಪಿನೆಸ್, ಹೂ ಆರ್ ಲಾಂಗಿಂಗ್ ಟು ಬಿ ರಿಲೀಸ್ಡ್, who are longing to find happiness in all things. I come to reform and not to tear down. I come not to destroy but to build ಅಂತಂದ್ಬಿಟ್ಟು ಹೇಳ್ತಾರೆ. ಆ ಧ್ವನಿಯಲ್ಲಿ ಎಲ್ಲ ವ್ಯತ್ಯಾಸ ಆದಾಗ ಆ ಮೂರನೇ ವ್ಯಕ್ತಿ ಅವರು ಬರ್ತಾರೆ ಅನ್ನೋದು ಫಸ್ಟ್ ಪರ್ಸನ್ ಆಗೋಗುತ್ತೆ. ನಾನು ಬರ್ತೀನಿ, ಯಾರಿಗೆ ಬೇಕೋ ಅವರಿಗೆ ಯಾರಿಗೆ ಸಿಂಪತಿ ಬೇಕೋ, ಧೈರ್ಯ ಬೇಕೋ ಅವರಿಗೆ ಬರ್ತೀನಿ. ನಾನು ಯಾವುದನ್ನು ಹಾಳು ಮಾಡೋದಕ್ಕೆ ಬರಲ್ಲ, ಡಿಸ್ಟ್ರಾಯ್ ಮಾಡೋದಕ್ಕೆ ಬರೋದಿಲ್ಲ, ಬಟ್ ಟು ಬಿಲ್ಡ್. ಒಂದು ಬ್ರಿಡ್ಜ್ ಆಗಿ ಅವರು ಅದನ್ನು ಬರ್ತಾರೆ. ಇದನ್ನು ತುಂಬ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಇದೆ. ನಮ್ಮ ಜೀವನವನ್ನು ಈ ಹಂತದಲ್ಲಿ ನಾವು ನಡೆಸಬೇಕಾಗಿದೆ. ಬಟ್ ನಮ್ಮ ಜೀವನ ನಾವು ನೋಡಿಕೊಂಡಾಗ, ಸ್ವಪರೀಕ್ಷೆ ಮಾಡಿಕೊಂಡಾಗ ಆ ಮಟ್ಟಕ್ಕೆ ನಾವು ಯಾರೂ ಕೂಡ ಇಲ್ಲ. ನಂತರ ಜಿಡ್ಡು ಕೃಷ್ಣಮೂರ್ತಿಯವರ ಪ್ರಜ್ಞೆ ಕ್ರಮೇಣ ಮೈತ್ರೇಯ ಪ್ರಜ್ಞೆಯೊಳಗೆ
ಮಿಶ್ರಿತ ಆಗುತ್ತೆ, ಸಮ್ಮಿಶ್ರಿತ ಆಗುತ್ತೆ, ಅಂದರೆ ಬ್ಲೆಂಡಿಂಗ್ ಆಗ್ತಾ ಹೋಗುತ್ತೆ. ಇದನ್ನು ಆ್ಯನಿ ಬೆಸೆಂಟು ಕೂಡ ಅದನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಜಿಡ್ಡು ಕೃಷ್ಣಮೂರ್ತಿಯವರ ಪ್ರಜ್ಞೆಯು ಮೈತ್ರೇಯರ ಪ್ರಜ್ಞೆಯೊಡನೆ ಹೆಚ್ಚಿನ ಅಂಶ ಈಗಾಗಲೇ ಸಮ್ಮಿಶ್ರ ಆಗೋಗಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ಜಿಡ್ಡು ಕೃಷ್ಣಮೂರ್ತಿ CW ಒಳಗೆ ಸ್ವತಃ ಬರೀತಾರೆ ಅವರು. ಐ ನೋ ಮೈ ಡೆಸ್ಟಿನಿ ಆ್ಯಂಡ್ ಮೈ ವರ್ಕ್. 3ನೇ ದೀಕ್ಷೆ ಆದಾಗಿಂದ ಅವ್ರ ಜೀವನ ಬದಲಾಯ್ತಲ್ಲ, ಅವಾಗ ಹೇಳ್ತಾರೆ ಐ ನೋ ಮೈ ಡೆಸ್ಟಿನಿ. ನಾನು ತಲುಪಬೇಕಾದಂತಹ ಗುರಿ ಯಾವುದು ಅಂತ ನಂಗೆ ಗೊತ್ತು, ನಾನು ಮಾಡಬೇಕಾದಂತಹ ಕೆಲಸ ಯಾವುದು ಅನ್ನೋದು ಗೊತ್ತು. ಐ ನೋ ವಿತ್ ಸರ್ಟನ್ಟಿ ಆ್ಯಂಡ್ ನಾಲೆಡ್ಜ್ ಆಫ್ ಮೈ ಓನ್ ದಟ್ ಐ ಆಮ್ ಬ್ಲೆಂಡಿಂಗ್ ಇನ್ ಟು ಕಾನ್ಷಿಯಸ್ನೆಸ್ ಆಫ್ ಒನ್ ಟೀಚರ್ ಆ್ಯಂಡ್ ದಟ್ ಈ ವಿಲ್ ಕಂಪ್ಲೀಟ್ಲಿ ಫಿಲ್ ಮೀ. ಸಂಪೂರ್ಣವಾಗಿ ನನ್ನನ್ನು ಆಕ್ರಮಿಸ್ಕೊಳ್ತಾರೆ. ಐ ಫೀಲ್ ಆ್ಯಂಡ್ ಐ ನೋ ಆಲ್ಸೋ ದಟ್ ಮೈ ಕಪ್ ಈಸ್ ನಿಯರ್ಲಿ ಫುಲ್ ಟು ದ ಬ್ರಿಮ್ ಆ್ಯಂಡ್ ದಟ್ ಇಟ್ ವಿಲ್ ಓವರ್ಫ್ಲೋ ಸೂನ್. ಯಾವಾಗ ಒಂದು ಕಪ್ಪಿನಲ್ಲಿ ಸಂಪೂರ್ಣವಾಗಿ ಹಾಕಿದ್ರೆ ಏನಾಗುತ್ತೆ, ಇನ್ನೂ ಒಂದು 2-3 ತಡೆಯುತ್ತೆ. ಆವಾಗ ಈ ಸರ್ಫೇಸಲ್ಲಿ ಹಿಂಗಿರಲ್ಲ ನೀರಿಂದು, ಇನ್ನೊಂದು ಸ್ವಲ್ಪ ಆಕಾರ ಮೇಲೆ ಬರುತ್ತೆ. ಒಂದೇ ಒಂದು ಡ್ರಾಪ್ ಹಾಕಿ ಇಷ್ಟುದ್ದ ನೀರು ಈಚೆಗಡೆ ಬರುತ್ತೆ. ಆವಾಗ ಅದು ಓವರ್ಫ್ಲೋ ಆಗುತ್ತೆ ಅಂತಂದ್ಬಿಟ್ಟು. ಟಿಲ್ ದೆನ್ ಐ ಮಸ್ಟ್ ಅಬೈಡ್ ಕ್ವೈಟ್ಲಿ ಆ್ಯಂಡ್ ವಿತ್ ಈಗರ್ ಪೇಷನ್ಸ್. ಸಹನೆ ಬಹಳ ಮುಖ್ಯ. ಐ ಲಾಂಗ್ ಟು ಮೇಕ್ ಆ್ಯಂಡ್ ಐ ವಿಲ್ ಮೇಕ್ ಎವ್ರಿಬಡಿ ಹ್ಯಾಪಿ. ಪ್ರತಿಯೊಬ್ಬೊಬ್ಬರನ್ನೂ ಕೂಡ ನಾನು ಸಂತೋಷಗೊಳಿಸೋದಕ್ಕೋಸ್ಕರನೇ ಬರ್ತೀನಿ. ಅದೇ ನನ್ನ ಕೆಲಸ, ನಾನು ಅದನ್ನು ಮಾಡಿಯೇ ತೀರ್ತೀನಿ ಅಂತಂದ್ಬಿಟ್ಟು ಹೇಳ್ತಾರೆ. ಆಮೇಲೆ 14 ಜನವರಿ 1927ರಲ್ಲಿ ಆ್ಯನಿ ಬೆಸೆಂಟ್ ಒಂದು ಕಾನ್ಫರೆನ್ಸ್ನ ಕರೀತಾರೆ. ಅಲ್ಲಿ ಹೇಳ್ತಾರೆ, ಆ್ಯನಿ ಬೆಸೆಂಟ್ ಇಶ್ಯೂಸ್ ಎ ಸ್ಟೇಟ್ಮೆಂಟ್, ದ ವರ್ಲ್ಡ್ ಟೀಚರ್ ಈಸ್ ಹಿಯರ್ ಟು ಅಸೋಸಿಯೇಟೆಡ್ ಪ್ರೆಸ್ ಆಫ್ ಅಮೇರಿಕಾ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಆ್ಯನಿ ಬೆಸೆಂಟ್ ಸ್ವತಃ ದಿವ್ಯ ದೃಷ್ಟಿ ಹೊಂದಿದ್ದಂತಹ ಅರ್ಹತಾಗಿದ್ದಂತಹ ವ್ಯಕ್ತಿ ಅವರು ಓಪನ್ನಾಗಿ ಡಿಕ್ಲೇರ್ ಮಾಡಿಬಿಡ್ತಾರೆ. ನಾನು ಇದನ್ನು ಈ ಗ್ರಂಥ ಓದ್ತಾ ಇದ್ದಾಗ ಒಂಥರ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಇದೆಲ್ಲ ನಡೀತಾ, ಇದೆಲ್ಲ ಸತ್ಯನಾ, ಇದೆಲ್ಲ ನಂಬೋಕ್ಕಾಗತ್ತಾ? ನಮ್ಮ ಪ್ರಜ್ಞೆ ಆ ಮಟ್ಟಕ್ಕೆ ಏರಿಲ್ಲ ನಿಜ, ಬಟ್ ಎಲ್ಲನೂ ಬರೆದಿದ್ದಾರೆ. ಇದು ಇವತ್ತಿನ ದಿನ ಅಲ್ಲ, ಇದು ಕಟ್ಟುಕತೆ ಅಲ್ಲ, ಅವತ್ತಿಗೆ ಎಲ್ಲವೂ ಇದೆ. ದ ಥಿಯೋಸಫಿಸ್ಟಲ್ಲಿ ಇದೆ ಎಲ್ಲವೂ. ಅವಾಗಿಂದ ಅವಾಗಲೇ ನೆಕ್ಸ್ಟ್ ಡೇನೇ ಪ್ರಿಂಟ್ ಮಾಡಿ ನೆಕ್ಸ್ಟ್ ಮಂತೇನೆ ರಿಲೀಸು ಆಗೋಗಿದೆ. ಇದು ಎಲ್ಲವೂ ಇದೆ. ವೇರ್ ಆರ್ ವಿ? ತುಂಬ ಆಶ್ಚರ್ಯ ಆಗುತ್ತೆ. ಮತ್ತು ಇದೆಲ್ಲ 25ರ ನಂತರ ನಡೆದಂತಹ ಘಟನೆ. ಮತ್ತು ಆ್ಯನಿ ಬೆಸೆಂಟು ಒಂದು ಸಂಸ್ಥೆಯನ್ನು ಕಟ್ತಾರೆ. ಜನಕ್ಕಾಗಲೇ ಹೊಟ್ಟೆ ಕಿಚ್ಚು, ನಮ್ಮದು ಸಹಜ ಗುಣ. ಬರೀ ಜಿಡ್ಡು ಕೃಷ್ಣಮೂರ್ತಿಗೆ ಅಷ್ಟೇ ಸ್ಥಾನ ಮಾನ ಇದು ಅದು ಅಂತಂದ್ಬಿಟ್ಟು ಎಲ್ಲ ಹೇಳಿ ಹೊಟ್ಟೆ ಕಿಚ್ಚಿನಿಂದ ಪಡ್ತಾ ಇರ್ತಾರೆ. ಮತ್ತು ಅವ್ರನ್ನ ಫಾಲೋ ಮಾಡೋರು, ಅವ್ರ ಬೋಧೆ ಇಷ್ಟ ಆಗುವಂತಹ ಅನೇಕ ಜನರು ಕೂಡ ಇರ್ತಾರೆ. ಅವ್ರಿಗೋಸ್ಕರ ದ ಸ್ಟಾರ್ ಇನ್ ದ ಈಸ್ಟ್ ಅನ್ನೋ ಒಂದು ಸಂಸ್ಥೆಯನ್ನು ಕಟ್ತಾರೆ. ಅನೇಕರು ಹಿಂದಿನ ಕಾಲದಲ್ಲಿ ಈಗಿನ ಥರ ಅಲ್ಲ, ನನಗಿಲ್ಲಿ ನಂದು ಏನೋ ಎಕ್ಸ್ಟ್ರಾ ಬಂದರೆ ನಾನು ಕೊಡ್ತೀನಿ ಅಂತ ಇಲ್ಲ, ಇರೋದನ್ನು ಕೊಡುವಂತಹ ಕಾಲ ಇತ್ತು ಆವಾಗ. ಎಲ್ಲರೂ ಕೊಟ್ಟರು, ಸದ್ವಿನಿಯೋಗ ಆಗತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಬೇಕಾದಷ್ಟು ಆಸ್ತಿಗಳು ನಮ್ಮ ಸೊಸೈಟಿಗೆ ಎಷ್ಟಿತ್ತು ಅದಕ್ಕಿಂತ ಜಾಸ್ತಿ. ಒಬ್ಬರು 500 ಎಕರೆ ಸ್ಟ್ರೈಟಾಗಿ ಕೊಟ್ಬಿಟ್ಟಿದ್ದಾರೆ. ಇಡೀ ಪ್ರಪಂಚಾದ್ಯಂತ ಅವರಿಗೆ ಬೇಕಾದಷ್ಟು ಡೊನೇಷನ್ ಕೊಡ್ತಾರೆ. ಅಲ್ಲಿ ಆ್ಯನಿ ಬೆಸೆಂಟು ಹೋಗಿರ್ತಾರೆ. ಮತ್ತು 3000 ಜನ ಸ್ಟಾರ್ ಮೆಂಬರ್ಸು ಕೂಡ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ಆವಾಗ ಅವರು ಪಾಯಿಂಟ್ ಬ್ಲ್ಯಾಂಕಾಗಿ ತ್ಯಜಿಸ್ಬಿಡ್ತಾರೆ. ಐ ಅಬ್ಯಾಂಡನ್ ಅಂತಂದ್ಬಿಟ್ಟು ಹೇಳಿ ಅದನ್ನು ತ್ಯಜಿಸ್ಬಿಡ್ತಾರೆ. ಯಾರ್ಯಾರ ಆಸ್ತಿ ಅವರಿಗೆ ಕೊಟ್ಟಿದ್ರೋ ಎಲ್ಲ ಆಸ್ತಿನೂ ಕೂಡ ಅವ್ರವ್ರಿಗೆ ವಾಪಸ್ಸು ಕೊಟ್ಟೇ ಬಿಡ್ತಾರೆ. ನನಗೇನು ಬೇಡ. ಇದರ ನಂತರ ಅವರು ಕೊಟ್ಟಂತಹ ಬೋಧೆ ಏನಿತ್ತು ಅಂತಂದರೆ, ಆವಾಗ ಅವರೊಂದು ಭಾಷಣ ಮಾಡ್ತಾರೆ. ಅದರಲ್ಲಿ ಭಾಳ ಚೆನ್ನಾಗಿ ಕೊಟ್ಬಿಟ್ಟಿದ್ದಾರೆ. ಆ ಭಾಷಣದಲ್ಲಿ ಅಬ್ಯಾಂಡನ್ ಮಾಡೋಕ್ಕೆ ಅವರು ಫಸ್ಟ್ ಅವ್ರ ಬೋಧನೆ ಏನು ಕೊಡ್ತಾರೆ ಅಂದರೆ, ಟ್ರೂತ್ ಈಸ್ ಅ ಪಾತ್ಲೆಸ್ ಲ್ಯಾಂಡ್. ಸತ್ಯಕ್ಕೆ ಒಂದು ಪಥ ಅನ್ನೋದು ಕೂಡ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಇದು ಮೊಟ್ಟ ಮೊದಲು ಅನೇಕ ಕೋರ್ ಟೀಚಿಂಗ್ ಅನ್ನೋದನ್ನು ಕೊಟ್ಟಿದ್ದಾರೆ. ಕೋರ್ ಟೀಚಿಂಗ್ ಅಂತ ಒಂದು ಗ್ರಂಥವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ KFI ಅವ್ರನ್ನವರು. ಇದು ಮೊಟ್ಟ ಮೊದಲ ಬೋಧೆ. ಟ್ರೂತ್ ಇಸ್ ಅ ಪಾತ್ಲೆಸ್ ಲ್ಯಾಂಡ್ ಅಂತ ಶುರು ಹಚ್ಕೊಂಡು ಇದನ್ನು ಯೂಟ್ಯೂಬ್ನಲ್ಲೂ ಸಿಕ್ಕತ್ತೆ. ನೀವು ಯಾರಾದರೂ ನೋಡಬೇಕು ಅಂದರೆ ಅವ್ರು ಸ್ವತಃ ಹೇಳಿರೋದು ಸಿಕ್ಕತ್ತೆ. ಆವಾಗ ಹೇಳ್ತಾ ಚಾಯ್ಸ್ಲೆಸ್ ಅವೇರ್ನೆಸ್ ಬಗ್ಗೆ ಹೇಳ್ತಾರೆ, ಆಯ್ಕೆ ಇಲ್ಲದ ಹರಿವು. ಇದನ್ನೇ 1985-86ರಲ್ಲಿ ಕಟ್ಟ ಕಡೆಯ ಬೋಧೆಯನ್ನು ಕೂಡ ಅವರು ಕೊಡ್ತಾರೆ. ಆ ಬೋಧೆ ಯಾವುದು ಅಂತಂದರೆ, ಬಿ ಅಬ್ಸಲ್ಯೂಟ್ಲಿ ಅಲರ್ಟ್ ವಿತೌಟ್ ಎನಿ ಎಫರ್ಟ್. ಯಾವುದೇ ಪ್ರಯತ್ನ ಹಾಕದೆ ಎಚ್ಚೆತ್ತ ಅರಿವಿನಿಂದ ಇರಿ ಅಂತಂದ್ಬಿಟ್ಟು. ಅರಿವು ಎಲ್ಲ ಬೋಧೆನೂ ಒಂದೇ, ಅಪ್ರಮಾದ. ಬುದ್ಧರು ಹೇಳಿರೋದು ಅದೇ,
ಅಲ್ಲಿಂದ ಇಲ್ಲಿ ತನಕ ನಮಗೆ ಕೊಟ್ಟಿರೋ ಬೋಧೆ, ಸಿಕ್ಕಿರೋ ಬೋಧೆ ಎಲ್ಲವೂ ಕೂಡ ಒಂದೇ ಬೋಧೆ. ಅದು ಯಾವುದು ಅಂದರೆ ಪ್ರಮಾದ ಮಾಡಬೇಡಿ. ಪ್ರಮಾದ ಯಾವಾಗ ಆಗುತ್ತೋ ಆ ಚಾತುರ್ಯ ನಂಗೆ ಗೊತ್ತಿಲ್ಲ ನಾನು ಹೆಂಗಿದ್ದೆ ಅಂತ. ಯಾಕಂದರೆ ನನ್ನ ಮನಸ್ಸು ಬೇರೆ ಎಲ್ಲೋ ಇರೋದ್ರಿಂದನೇ ನಾನು ಬೀಳ್ತೀನಿ. ನನಗೆ ಎಚ್ಚರ ಇದ್ದರೆ ಕಲ್ಲಿದೆಯಾ, ಮುಳ್ಳಿದೆಯಾ, ಹಳ್ಳ ಇದೆಯಾ, ದಿಣ್ಣೆ ಇದೆಯಾ ಅಂತ ನೋಡ್ಕೊಂಡು ನಾನು ಹೆಜ್ಜೆಯನ್ನು ಇಡ್ತೀನಿ. ನಮ್ಮಲ್ಲಿ ಎಚ್ಚರ ಇಲ್ಲ. ನಾವು ಯಾವುದೋ ಲೋಕದಲ್ಲಿ, ಶರೀರ ಇಲ್ಲಿ, ತಲೆ ಇನ್ನೆಲ್ಲೋ ಇರುತ್ತೆ. ಇದು ನಮ್ಮ ಜೀವನ. ಇದಾದಮೇಲೆ ಅನೇಕ ಬೋಧೆ ನಾವು ತಿಳ್ಕೊಳ್ಬೇಕಾಗಿರೋದು ಅದೇ. ಆ ಶಕ್ತಿ ಏನು ಯಾವ ರೀತಿ ಉಪಯೋಗ ಆಯಿತು ಅನ್ಬೇಕಾದ್ರೆ ಬೋಧೆಯ ಮುಖಾಂತರ ಆಯಿತು. ಅವ್ರು ಹೇಳ್ತಾರೆ ಅವ್ರ ಕೆಲಸದ ಬಗ್ಗೆ ಭಾಳ ಚೆನ್ನಾಗಿ ಸ್ಪಷ್ಟವಾಗಿ ಅವರು ಅದನ್ನು ಹೇಳಿದ್ದಾರೆ. ನಾನು ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತು, ನಾನು ಅದನ್ನು ಮಾಡಿಯೇ ತೀರ್ತೀನಿ ಅಂತ ಹೇಳ್ತಾರೆ. ಮುಕ್ತಿ ಬಗ್ಗೆ ಅವರು ಹೇಳ್ತಾರೆ, ಲಿಬರೇಷನ್, ಐ ಕ್ಯಾನ್ ಬಿ ದ ಡೋರ್ ಬಟ್ ಯು ಮಸ್ಟ್ ಪಾಸ್ ಥ್ರೂ ಇಟ್ ಆ್ಯಂಡ್ ಫೈಂಡ್ ದ ಲಿಬರೇಷನ್ ದಟ್ ಈಸ್ ಬಿಯಾಂಡ್ ಇಟ್ ಅಂತ ಹೇಳ್ತಾರೆ. ಇಲ್ಲಿ ಬೋಧನೆ ನಡೀತಾ ಇರೋದು ಇಲ್ಲಿ, ಅದು ಜಿಡ್ಡು ಕೃಷ್ಣಮೂರ್ತಿ. ಇಲ್ಲಿ ಕೇಳಿಸ್ಕೊಳ್ಬೇಕು ಅಂದರೆ ಆಚೆ ಕಡೆ ಇದ್ದೇ ಕೇಳಿಸುತ್ತಾ ಇಲ್ಲ, ಒಳಗಡೆ ಬಂದರೆ ಮಾತ್ರ ಕೇಳಿಸ್ಕೊಳ್ಳುತ್ತೆ. ಒಳಗಡೆ ಬರಬೇಕಾಗಿರೋರು ಯಾರು? ಯಾರಿಗೆ ಬೇಕೋ ಅವರು. ಸೊ ಐ ಆಮ್ ಜಸ್ಟ್ ಎ ಡೋರ್ ಬಟ್ ಯು ಹ್ಯಾವ್ ಟು ಪಾಸ್ ಥ್ರೂ ಇಟ್ ಆ್ಯಂಡ್ ದಟ್ ಈಸ್ ಬಿಯಾಂಡ್ ಇಟ್. ಮುಕ್ತಿಯನ್ನು ಎಲ್ಲಿ ಕಂಡುಕೊಳ್ಬೇಕು ಅಂದರೆ ಅದನ್ನು ನಿಮಗೆ ನೀವೇ ಕಂಡುಕೊಳ್ಬೇಕು. ಇದನ್ನು ಬೇರೆ ಯಾರೂ ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯು ಹ್ಯಾವ್ ಟು ಫೈಂಡ್ ಇಟ್ ವಿತಿನ್ ಅಂತಂದ್ಬಿಟ್ಟು ಹೇಳ್ತಾರೆ. ಯಾಕಂದರೆ ಅದು ಒಳಗಡೆನೇ ಇದೆ. ಮುಕ್ತಿಯು ಕೇವಲ ಕೆಲವರಿಗೆ ಮಾತ್ರವಲ್ಲ, ಎಲ್ಲರಿಗೂ. ಯಾರು ಕರ್ಮ ಮಾಡೋದನ್ನು ನಿಲ್ಲಿಸ್ತಾರೋ, ಇಟ್ ಈಸ್ ಫಾರ್ ಆಲ್ ವೆನ್ ದೆ ಸೀಸ್ ಟು ಕ್ರಿಯೇಟ್ ಕರ್ಮ. ಯಾಕಂದರೆ ಈ ಹುಟ್ಟು ಸಾವಿನ ಚಕ್ರಕ್ಕೆ ಸಿಲ್ಕಾಕೊಂಡಿರೋದು ನಾವೇ. ಒಂದು ಪ್ಯಾರನ ಹೇಳ್ತಾರೆ ಅಷ್ಟೂ ಚೆನ್ನಾಗಿ ಹೇಳಿದ್ದಾರೆ. ಒಂದಷ್ಟು ಜನಕ್ಕೆ ಫಾರ್ವರ್ಡ್ ಮಾಡಿದಾನೆ ಇದನ್ನು ಓದ್ತಾ ಎಲ್ಲ ನಾವೇ ಮಾಡ್ಕೊಂಡಿರೋದು. ಆಸೆ ಪಡ್ತಾ ಇರೋದು ನಾವೇ, ಆಸೆ ತೀರಿಸದೇ ಇರೋದು ನಾವೇ, ಓಡ್ತಾ ಇರೋದು ನಾವೇ, ಯಾವುದರಿಂದ ಅಂತ ಗೊತ್ತಿಲ್ಲದಲೇ ಓಡ್ತಾ ಇದ್ದೀವಿ. ಇದು ಎಲ್ಲದಕ್ಕೂ ಕಾರಣ ನಾವೇ ಆಗಿದೆ. ಇನ್ನು ರಚನಾತ್ಮಕತೆ ಬಗ್ಗೆ ಅವ್ರು ಹೇಳ್ತಾರೆ, ಯಾವಾಗ ಈ ರಚನಾತ್ಮಕತೆ, ಕ್ರಿಯೇಷನ್ ಅನ್ನೋದು ಅಥವಾ ಕ್ರಿಯೇಟಿವಿಟಿ ಅನ್ನೋದು ಯಾವಾಗ ಬರುತ್ತೆ ಅಂದರೆ, ನಮ್ಮನ್ನು ನಾವು ಅರಿತಾಗ ಮನಸ್ಸಿನಲ್ಲಿ ಒಂದು ಮೌನ ಬರುತ್ತೆ. ಆವಾಗ ಒಂದು ಸ್ಟಿಲ್ನೆಸ್ ಅನ್ನೊಂದು ಇರುತ್ತೆ, ಅಲ್ಲಿ ವಾಸ್ತವಿಕತೆ ಇರುತ್ತೆ. ಆಗ ಉನ್ನತ ಮಟ್ಟದ ಕ್ರಿಯೆ ಅಥವಾ ಕಾರ್ಯ ಉಂಟಾಗತ್ತೆ. ಅಲ್ಲಿ ರಚನಾತ್ಮಕತೆ ಅನ್ನೋದು ಇರುತ್ತೆ ಅಂತ ಹೇಳ್ತಾರೆ. ಯಾವಾಗ ಮನಸ್ಸು ಮೌನವಾಗಿರೋದಿಲ್ವೋ ಆವಾಗ ಸತ್ಯವನ್ನು ಕಂಡುಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಇವಾಗ ಒಂದು ಪಾಂಡ್ ಇರುತ್ತೆ, ಪಾಂಡಲ್ಲಿ ನೀರು ಅಲಗಾಡ್ತಾ ಇದ್ದರೆ ಎಲ್ಲಿಂದ ಕಾಣಿಸುತ್ತೆ ಸತ್ಯ? ಒಂದು ಸ್ಪಷ್ಟ ಪ್ರತಿಬಿಂಬ ನೋಡೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಅಲಗಾಡ್ತಾ ಇದ್ದಾಗಿಲ್ಲ, ಅದು ಸ್ಟಿಲ್ ಆಗಿದ್ದಾಗ, ನಿಶ್ಚಲವಾಗಿದ್ದಾಗ ಮಾತ್ರ ಸತ್ಯವನ್ನು ಅಲ್ಲಿ ಕಂಡುಕೊಳ್ಳೋದಕ್ಕೆ ಸಾಧ್ಯ ಮಾತ್ರ. ಆದರೆ ನಾವೇನು ಮಾಡ್ತೀವಿ? ಇದು ಮಾಡು, ಅದು ಮಾಡು, ಈ ಕೆಲಸ, ಆ ಕೆಲಸ, ಓಟ ಕಡೆಗೆ ಎಲ್ಲ ಕೆಲಸ ಇನ್ನು ಪೆಂಡಿಂಗ್ ಇದೆ. ಮಾಡೋಕ್ಕೆ ಹೋದಾಗ ಶರೀರ ಆಗಲ್ಲ, ಇಲ್ಲಾಂದರೆ ಮನಸ್ಸಲ್ಲಿ ಎಷ್ಟು ಬೇಕು ಲೇಸಿನೆಸ್ಸು ತನಗೆ ತಾನೇ ಆಗೋಗುತ್ತೆ. ನಮ್ಮ ಜೀವನ ದಿ ಎಂಡ್. ನಾವೇನು ಮಾಡಿದ್ವಿ? ಪೆಂಡಿಂಗ್ ಇಷ್ಟೇ ನಾವು ಮಾಡ್ತಾ ಇರೋದು. ಇದು ಆಗಬಾರ್ದು. ಇನ್ನು ಭದ್ರತೆ ಬಗ್ಗೆ, ನಮಗಿಲ್ಲದೆ ಇರೋದು ಭದ್ರತೆನೇ ತಾನೆ. ಏನೋ ಸೊಸೈಟಿಗೆ ಹೋದರೆ ಅಷ್ಟೊತ್ತು ನನಗೆ ಸಂಸಾರದ ತಾಪತ್ರೆಯ ಟೆನ್ಷನ್ ಇರಲ್ಲ. ಏನೋ ಓಟೋಗ್ಬಿಡೋಣ, ಇಲ್ಲಿಂದ ಎಸ್ಕೇಪ್ ಆಗಿ ಅಲ್ಲಿರ್ತೀನಿ, ಅಲ್ಲಿರೋ ಚೆನ್ನಾಗಿರೋದು ಸಿಕ್ಕತ್ತೆ, ಮತ್ತೆ ನಾವು ಅಲ್ಲೇ ಹೋಗ್ಬೇಕು ಮನೆಗೆ, ಮರ್ತ್ಬಿಡ್ತೀವಿ. ಆ ಸೆಕ್ಯೂರಿಟಿ ಬಗ್ಗೆ ಹೇಳ್ತಾರೆ, ದ ಸೆಕ್ಯೂರಿಟಿ ದ ಥಾಟ್ ಹ್ಯಾಸ್ ಕ್ರಿಯೇಟೆಡ್ ಈಸ್ ನೋ ಸೆಕ್ಯೂರಿಟಿ, ದಟ್ ಈಸ್ ಆ್ಯನ್ ಅಬ್ಸಲ್ಯೂಟ್ ಟ್ರೂತ್ ಅಂತ ಹೇಳ್ತಾರೆ. ಈ ಭದ್ರತೆಯನ್ನು ಕ್ರಿಯೇಟ್ ಮಾಡಿರೋದು ಯಾವುದು ಅಂದರೆ ನಮ್ಮ ಮನಸ್ಸು. ಆ ಮನಸ್ಸು ಭದ್ರತೆಯನ್ನು ಕೊಡೋದಕ್ಕೆ ಆಗೋದೇ ಇಲ್ಲ. ಅದೇ ನಿಜವಾದ ಸತ್ಯ. ಅದು ಸೆಕ್ಯೂರಿಟಿ ಅಲ್ಲ, ಅದು ಭದ್ರತೆ ಅಲ್ಲ ಅಂತ ಹೇಳ್ತಾರೆ. ಮತ್ತು ನಾವೆಲ್ಲ ಭದ್ರತೆ ಬಗ್ಗೆ ನಾವೇನು ಮಾಡ್ಕೋತೀವಿ? ನಾವು ಸೆಕ್ಯೂರ್ಡ್ ಆಗಿರಬೇಕು ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಕೂಡಿಟ್ಕೋ, ಗೋಲ್ಡ್ ಬೇಕು, ಫಿಕ್ಸೆಡ್ ಡೆಪಾಸಿಟ್ ಬೇಕು, ರೆಂಟಲ್ ಇನ್ಕಮ್ ಬೇಕು, ಸ್ಯಾಲ್ರಿ ಬರ್ತಾ ಇರಬೇಕು, ಸೆಕ್ಯೂರಿಟಿ ಗಾರ್ಡ್ ಇರಬೇಕು ಮನೆಗೆ. ಇವತ್ತಿನ ದಿನ ಎಲ್ಲ ಎಷ್ಟು ಮನೆಗಳಲ್ಲಿ ಸೆಕ್ಯೂರಿಟಿ ಗಾರ್ಡು? ನಮ್ಮನ್ನು ನಾವು ರಕ್ಷಣೆ ಇಲ್ಲ. ಎಷ್ಟು? ಒಂದು ನಾಯ, 4 ನಾಯಿ. ಇವತ್ತಿನ ದಿನ ನಾಯಿಗಳು ಎಂಜಾಯ್ ಮಾಡ್ತಾ ಇದೆ. ಇನ್ನೂ ಹಣ ಬೇಕು, ಹೆಂಡತಿ ಮಕ್ಕಳು ಎಲ್ಲರೂ ಇರಬೇಕು, ಆರೋಗ್ಯವಾಗಿರಬೇಕು, ನಮ್ಮ ಮನೆಯೇ ಇರಬೇಕು ಅಂತ ಹೆಂಗೆ ಬರೀ ಅಕ್ಯುಮಿಲೇಷನಲ್ಲೇ ನಾವು ಕಾಲವನ್ನು ಕಳೀತಾ ಇದ್ದೀವಿ. ಆಮೇಲೆ ಈ ತಿಳುವಳಿಕೆ ಬಗ್ಗೆ ಹೇಳ್ತಾರೆ, ನಾಲೆಡ್ಜ್ ಈಸ್ ನೆವರ್ ಕಂಪ್ಲೀಟ್, ಸೊ ಥಾಟ್ ಈಸ್ ನೆವರ್ ಕಂಪ್ಲೀಟ್. ನಾಲೆಡ್ಜ್ ತಿಳುವಳಿಕೆ ಬೇಕು ಅಂತ ನಾವು ಮಾಡ್ತಿದ್ದೀವಿ. ಅದಕ್ಕೇನಿದೆ ನಾಲೆಡ್ಜ್ಗೆ?
ಲಿಮಿಟೇಷನ್ ಇದೆ, ಅದು ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ವೇರ್ ನಾಲೆಡ್ಜ್ ಎಂಡ್ಸ್ ಸ್ಪಿರಿಚುಯಾಲಿಟಿ ಬಿಗಿನ್ಸ್. ಸೊ ಅದರಿಂದ ಇದು ನೆವರ್ ಕಂಪ್ಲೀಟ್. ಆಮೇಲೆ ಒಂದು ಹಂತದಲ್ಲಿ ನಾನು ಹೇಳಿದ್ನಲ್ಲ, ಫಸ್ಟು ಕೈ ಮುಗಿತಾ ಇದ್ರು ಅಂತ, ಕಡೆಗೆ ಹೇಳ್ತಾರೆ ಜಿಡ್ಡು ಕೃಷ್ಣಮೂರ್ತಿ, ಈ ನಮಸ್ಕಾರ ನಾವು ಯಾರಾದರೂ ಬಂದಾಗ ಮಾಡ್ತೀವಲ್ಲ, ಕಾಲಿಗೆ ಬೀಳೋದು ಅದು ಇದು ಇವತ್ತೂ ಇದೆ. ಸಾಧು ಸಂತರು ನೋಡಿದ ತಕ್ಷಣ ಕಾಲಿಗೆ ಬೀಳ್ತೀವಿ. ಅವ್ರು ಯಾವ ಜೀವನ ಜೀವಿಸ್ತಿದ್ದಾರೆ ಏನೂ ನಮಗೆ ಬೇಕಿಲ್ಲ. ಕಾವಿ ಬಟ್ಟೆ ಹಾಕ್ಕೊಂಡಿದ್ದಾರಾ, ಹೋಗು. ಹಿಮಾಲಯದಿಂದ ಬಂದಿದ್ದಾರಾ, ಹೋಗು. ಇನ್ನೇನೋ ಮಾಡು, ಅವರಿಗೆ ಏನು ಚೇರ್ ಹಾಕಿ ಆಸನ ಹಾಕಿ ಗದ್ದ ಹಾಸಿ ಕೂರಿಸ್ತೀವಿ. ಅವ್ರು ಹೇಳ್ತಾರೆ, ಟು prostrate yourself to another, to worship another human being is the most undignified, the most inhuman thing you can do. Inhuman ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಇದನ್ನು ಯಾರು ಕೂಡ ಮಾಡೋ ಅವಶ್ಯಕತೆ ಇಲ್ಲ ಅಂತಂದ್ಬಿಟ್ಟು ಅವ್ರಿಗೆ ಹೇಳ್ತಾರೆ. ಇನ್ನು ಸ್ವತಂತ್ರವಾದ ಮನಸ್ಸಿನ ಬಗ್ಗೆ ಹೇಳ್ತಾರೆ. ಎ ಫ್ರೀ ಮೈಂಡ್ ಈಸ್ ಎಸೆನ್ಷಿಯಲ್ ಫಾರ್ ಎನ್ಕ್ವೈರಿ. ಅವ್ರು ಹೇಳ್ತಾರೆ, ನೀವೇ ಸ್ವತಃ ಕಂಡುಕೊಳ್ಳಿ ಅಂತ ಹೇಳ್ತಾರೆ. ಕಂಡುಕೊಳ್ಳೋದಕ್ಕೆ ಏನಿರಬೇಕು? ಮನಸ್ಸು ಖಾಲಿ ಇರಬೇಕು. ಮನಸ್ಸಿನಲ್ಲಿ ಯಾವತ್ತಾದರೂ ಖಾಲಿಯಿಂದ ಇಟ್ಕೊಂಡಿದ್ದೀವ? ಯಾವಾಗಲೂ ತುಂಬಿ ತುಳುಕ್ತಾನೇ ಇರುತ್ತೆ. ತುಂಬಿಯೋದೇ ಅಲ್ಲ, ತುಳುಕ್ತಾ ಇರುತ್ತೆ. ಯಾವಾಗಲೂ ಆಲೋಚನೆಗಳು ಒಂದಾದ ನಂತರ ಒಂದಾದ ಇದಾಯ್ತಾ, ಇದು ಮುಗೀತಾ ಅನ್ನೋ ಅಷ್ಟಿಗೆ ಇಲ್ಲ ಆಗಲೇ ಬಂದ್ಬಿಡುತ್ತೆ. ಈ ಯೋಚನೆಯನ್ನು ಏನು ಮಾಡುತ್ತೆ ಅಂದರೆ, ಥಾಟ್ ಏನು ಕ್ರಿಯೇಟ್ ಮಾಡಿದೆ ಅಂದರೆ, ಇಟ್ ಹಸ್ ಕಾಸ್ ದಿಸ್ ಡಿಸ್ಆರ್ಡರ್ ಆ್ಯಂಡ್ ಡಿಸ್ಕಾರ್ಡ್ ಆ್ಯಂಡ್ ಕೆನಾಟ್ ಪಾಸಿಬ್ಲಿ ಬ್ರಿಂಗ್ ಅಬೌಟ್ ಆರ್ಡರ್ ಅಂತಂದರೆ ಯಾವುದನ್ನು ಕೂಡ ನಾವು ಆರ್ಡರ್ ಆಗಿ ನಾವು ತಗೊಳ್ಳೋದಕ್ಕೆ ಆಗೋದಿಲ್ಲ. ಮೆಡಿಟೇಷನ್ ಈಸ್ ದ ಎಂಡಿಂಗ್ ಆಫ್ ನಾಲೆಡ್ಜ್, ಅವರ್ ಕಾನ್ಷಿಯಸ್ ಈಸ್ ದ ಸ್ಟೋರೇಜ್ ಆಫ್ ನಾಲೆಡ್ಜ್. ನಮ್ಮ ಪ್ರಜ್ಞೆಯಲ್ಲಿ ಏನಿದೆ ಅಂತಂದರೆ ತಿಳುವಳಿಕೆ ಮಾತ್ರ ಇದೆ. ಆದರೆ ನಾಲೆಡ್ಜ್ ಎಂಡ್ ಆಗದೆ ಹೋದರೆ ನಮ್ಮ ಪ್ರಜ್ಞೆ ಖಾಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಮೆಡಿಟೇಷನ್ ಈಸ್ ದ ವೇ ವಿ ಲೀವ್, ಮೆಡಿಟೇಷನ್ ಈಸ್ ಪಾರ್ಟ್ ಆಫ್ ಅವರ್ ಡೈಲಿ ಲೈಫ್ ಅಂತ ಹೇಳ್ತಾರೆ. ಮೆಡಿಟೇಷನ್ ಹೀಗೆ ಮಾಡು, ಹಾಗೆ ಮಾಡು, ಇದಕ್ಕೆ ಹೋಗು ಅದಕ್ಕೆ ಹೋಗು ಅಲ್ಲ. ಮೆಡಿಟೇಷನ್ ಈಸ್ ಪಾರ್ಟ್ ಆಫ್ ಅವರ್ ಡೈಲಿ ಲೈಫ್. ಪ್ರತಿನಿತ್ಯ ಪ್ರತಿಕ್ಷಣ ನಮ್ಮ ನಿತ್ಯ ಜೀವನದಲ್ಲಿ ನಾವು ಎಚ್ಚೆತ್ತ ಅರಿವಿನಿಂದ ಇರೋದೇ ಮೆಡಿಟೇಷನ್ ಅಂತಂದ್ಬಿಟ್ಟು ಹೇಳ್ತಾರೆ. ಇನ್ನು ಈ ಧ್ಯಾನದ ಬಗ್ಗೆ ಅವ್ರು ಹೇಳ್ತಾ ಏನು ಹೇಳ್ತಾರೆ ಅಂದರೆ, ತಿಳಿದಿರುವುದನ್ನು ಅರ್ಥ ಮಾಡಿಕೊಳ್ಳುವುದೇ ಧ್ಯಾನ. ಮೆಡಿಟೇಷನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ನಾಲೆಡ್ಜ್. ನಮಗೇನು ತಿಳಿದಿದೆ ನಾಲೆಡ್ಜನ್ನು ಅಂತ ನಾವು ಅದನ್ನು ಹೇಳ್ತೀವಿ. ನಮ್ಗೆ ತಿಳಿದಿದೆಯಲ್ಲ, ತಿಳಿದಿರೋದು ಏನದು? ಪುಸ್ತಕ ಜ್ಞಾನ. ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಯಾವುದು? ಅಂಡರ್ಸ್ಟ್ಯಾಂಡಿಂಗ್ ಇಟ್ ಸೆಲ್ಫ್ ಈಸ್ ಲವ್. ವೆನ್ ಯು ಹ್ಯಾವ್ ಲವ್, ವಾಟ್ ಯು ಡೂ? ಆ್ಯಕ್ಷನ್. ನಿನ್ನಲ್ಲಿ ಪ್ರೀತಿ ಇದ್ದರೆ ಅದನ್ನು ಹೊರಹೊಮ್ಮಿಸು, ಅದನ್ನು ತೋರ್ಪಡಿಸು, ಇನ್ನೊಬ್ಬರಿಗೆ ಹೇಳು. ಪ್ರೀತಿ ಇದ್ದ ಕಡೆ ದ್ವೇಷ ಇರೋದಕ್ಕೆ ಸಾಧ್ಯ ಇಲ್ಲ. ಸೆನ್ಸ್ ಆಫ್ ಸೆಪ್ರೇಟ್ನೆಸ್ ಇರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ನನ್ನವರೇ ಅನ್ನೋ ಒಂದು ಪ್ರೀತಿ ಭಾವನೆ ಅಲ್ಲಿ ಇರುತ್ತೆ. ಸಪ್ರೇಷನ್ ಇಲ್ಲದೆ ಇರೋದೇ ಲವ್ ಇದ್ರೇ ನಾವು ಕಾರ್ಯ ಮಾಡೋದಕ್ಕೆ ಸಾಧ್ಯ. ಇವರಿದ್ದರೆ ಮಾಡ್ತೀನಿ, ಇವರಿದ್ದರೆ ಮಾಡಲ್ಲ, ಇವರಿಗಾದರೆ ಮಾಡ್ತೀನಿ, ಅವರಿಗಾದರೆ ಮಾಡಲ್ಲ. ಇದು ಯಾವುದು ಬರಬಾರ್ದು. ಅದು ಮಾತ್ರ ನಿಜವಾದ ಪ್ರೀತಿ ಆಗುತ್ತೆ. ತಿಳುವಳಿಕೆಯ ಅಂತ್ಯವೇ ಧ್ಯಾನ. ಮೆಡಿಟೇಷನ್ ಈಸ್ ದ ಎಂಡಿಂಗ್ ಆಫ್ ನಾಲೆಡ್ಜ್. ಭಯವಿದ್ದರೆ ಧ್ಯಾನ ಅರ್ಥಹೀನ. ಭಯ ಪಟ್ಕೊಂಡು ಇವಾಗ ನಾನು ಇಲ್ಲಿ ಧ್ಯಾನ ಕೂತ್ಕೋತೀನಿ, ಏನು ನೋಡ್ತೀನಿ ಫಸ್ಟು? ಇಲ್ಲಿ ಹುಳ ಉಪ್ಪಟೆ ಬರುತ್ತಾ, ಹಾವು ಚೇಳು ಏನಾದರೂ ಬರುತ್ತಾ, ನನ್ನನ್ನು ಏನಾದರೂ ಕಚ್ಚುತ್ತಾ, ನಾನು ಏನಾದರೂ ಮೇಲ್ಗಡೆ ಕೂತ್ಕೋಬೇಕಾ, ಕಾಲು ಮುಚ್ಕೊಂಡು ಕೂತ್ಕೋಬೇಕಾ? ಎಷ್ಟು ಭಯ ಇದೆ, ಎಷ್ಟು ಸೆಕ್ಯೂರಿಟಿ. ನಾವು ಧ್ಯಾನಕ್ಕೆ ಕೂತ್ಕೋಬೇಕಾದ್ರೂ ಕೂಡ ಮನಸ್ಸಿನಲ್ಲಿ ಭಯ ಅನ್ನೋದು ಆಳ್ತಾನೇ ಇರುತ್ತೆ ಅಲ್ವಾ? ಇದರಿಂದ ಹೊರಗಡೆ ನಾವು ಬರಬೇಕು. ನಮ್ಮ ಜೀವನದ ರೀತಿಯೇ ಧ್ಯಾನ ಆಗಿರಬೇಕಾದ್ರೆ, ನಮ್ಮ ಜೀವನದ ಒಂದು ಅಂಶವೇ ಧ್ಯಾನ ಆಗಿರಬೇಕಾದ್ರೆ, ದಿನನಿತ್ಯ ಕಾರ್ಯ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ನೋಡ್ಕೊಳ್ಳೋದಕ್ಕೆ, ಧ್ಯಾನ ಮಾಡೋದಕ್ಕೆ ನಾವು ಅದನ್ನು ಪ್ರಾರಂಭ ಮಾಡಬೇಕು. ಆದ್ದರಿಂದ ಧ್ಯಾನ ಮಾಡುವಾಗ ಆ ಒಂದು ಪ್ರೇರಕ ಶಕ್ತಿಯ ಬಗ್ಗೆ JK ಸ್ವತಃ ಏನು ಹೇಳಿದ್ದಾರೆ ಅಂತ ನಾವು ಈಗ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಅನ್ಇಮ್ಯಾಜಿನಬಲ್ ಎನರ್ಜಿ ಅವರಲ್ಲಿ ಇತ್ತು ಅಂತ ಸಬ್ಜೆಕ್ಟ್ ಇದೆಯಲ್ಲ, ಈಗ ಆ ಸಬ್ಜೆಕ್ಟ್ಗೆ, ಆ ಕೋರ್ ಟೀಚಿಂಗ್ ಬಗ್ಗೆ ಹೋದಾಗ ಅವ್ರಿಗೂ ಗೊತ್ತು ಅವರಲ್ಲಿ ಎನರ್ಜಿ ಇದೆ ಅಂತ. ಎಷ್ಟೋ ಜನ ಕೇಳ್ತಾರೆ, ಎಲ್ಲಿಂದ ನೀವು ಮಾತಾಡ್ತೀರಾ? ನಮ್ಗೆ ಯಾರಿಗೂ ಗೊತ್ತಿಲ್ಲ, ನೀವು ಮಾತಾಡ್ತೀರಾ ಎಲ್ಲಿಂದ? ಅವ್ರು ಹೇಳಲ್ಲ. ನಿಮ್ಮಂಗೆ ನಾನು, ಅವ್ರಿಗೂ ಊಟ ನಿದ್ದೆ ಎಲ್ಲನೂ ಸಹಜವಾಗಿತ್ತು. ವಾಕಿಂಗ್ ಹೋಗೋರು,
ಏನೋ ಪತ್ತೆದಾರಿ ಕಾದಂಬರಿನೂ ಓದೋರು, ಡಿಕ್ಷನರಿ ಓದೋರು, ಜನರ ಹತ್ರ ಬಂದಾಗ ಕೂತ್ಕೊಂಡು 1 to 1 ಮಾತಾಡೋರು, ಯಾರಾದರೂ ಎಲ್ಲಾದರೂ ಕರ್ಕೊಂಡು ಹೋದರೆ ಹೋಗೋರು, ಸಮುದ್ರದ ಹತ್ರ ವಾಕ್ ಮಾಡೋರು, ನೇಚರ್ ಪ್ರಿಯರವರು, ಸದಾಕಾಲ ನೇಚರಲ್ಲಿ ಬಿಟ್ಟರೆ ಅವ್ರ ಪಾಡಿಗೋರು ಒಬ್ಬರೇ. ದ ಮ್ಯಾನ್ ಹೂ ವಾಕ್ಡ್ ಅಲೋನ್ ಅಂತ ಏನೋ ಒಂದು ಟೈಟಲ್ ಇದೆ. ಅವ್ರ ಪಾಡಿಗೋರು, ಫ್ರಂಟ್ ಫೇಸ್ ಅಲ್ಲ, ಬ್ಯಾಕ್ ಫೇಸ್, ಅವ್ರ ಪಾಡಿಗೋರು, ಬೇರೆ ಏನೂ ಬೇಕಿಲ್ಲ ಅವರಿಗೆ. ಆ ಒಂದು ಹಂತದಲ್ಲಿ ಅವರು ಇರ್ತಾರೆ. ಅವ್ರು ಹೇಳ್ತಾರೆ, ಒಂದು ತರಹದ ನೋವು ಕತ್ತಿನ ಹಿಂಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಅವರಿಗೆ, ಕತ್ತಿನ ಹಿಂಭಾಗದಲ್ಲಿ. ಇದು ನಾನು ಪ್ರಶಾಂತವಾಗಿದ್ದಾಗ ಅಥವಾ ಸುಮ್ಮನೆ ಇರುವಾಗ ಅದು ನಿಧಾನವಾಗಿ ಬರುತ್ತೆ. ಆ ನೋವು ನಿಧಾನವಾಗಿ ಬರುತ್ತೆ. ಶರೀರ ತಡ್ಕೊಳ್ಳುತ್ತೆ. ಇದನ್ನೇ ನೋಟ್ಬುಕ್ ಆಫ್ ಕೃಷ್ಣಮೂರ್ತಿನಲ್ಲಿ ಬರೆದಿರೋದು. ಶರೀರ ತಡ್ಕೊಳ್ಳುತ್ತೆ. ಸಾಕು ಇದು ನೋವು ಅನ್ನೋ ತನಕನೂ ಆ ನೋವು ಬರ್ತಾನೇ ಇರುತ್ತೆ. ಇದು ಸಾಕು ಅಂದಾಗ ಅದು ನಿಂತುಬಿಡುತ್ತೆ. ಆವಾಗ ನಿಂತಾಗ ಏನಾಗುತ್ತೆ ಅಂದರೆ ಶರೀರ ಮೂರ್ಛೆ ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ. ಅಂದರೆ ನಿದ್ದೆ ಮಾಡ್ತಾ ಇದ್ದಾಗ ಅವ್ರು ಹೇಳ್ತಾರೆ ಏನಾಗುತ್ತೆ ಅಂದರೆ ಅವ್ರು ಹೇಳ್ತಾರೆ ನಂಗೆ ಗೊತ್ತಿಲ್ಲ ಅಂತ. ಫಿಶ್ ಔಟ್ ಆಫ್ ವಾಟರ್ ಅಂದರೆ ಏನು? ಸತ್ತು ಹೋಗುತ್ತೆ. ಫಿಶ್ ನೀರಲ್ಲಿದ್ದಾಗ ಬದುಕಿರುತ್ತೆ. ನೀರು ಎಂದಾಗಾದರೂ ನೀರು ಅಂತ ಅಂದರೆ ಏನು ಅಂತ ಕಂಡುಹಿಡಿಯೋದಕ್ಕೆ ಸಾಧ್ಯನಾ? ಇದು ಅವರೇ ಕೊಟ್ಟಿರೋ ಸ್ಟೇಟ್ಮೆಂಟು. ನೀರು ಎಂದಿಗೂ ನೀರು ಎಂದರೆ ಏನು ಎಂದು ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರ ಪ್ರಜ್ಞೆ ಯೂನಿವರ್ಸಲ್ ಪ್ರಜ್ಞೆ ಜೊತೆ ಮರ್ಜ್ ಆಗೋಗಿದೆ. ಇದು ಏನು ಅಂತ ಹೇಳಿದ್ರೆ ಏನು ಹೇಳ್ತಾರೆ, ಅದರಿಂದ ಹೊರಗಡೆ ಬಂದರೆ ಇದು ಅಂತ ನಾವು ನೋಡಿ ಹೇಳ್ಬೋದು. ನಾವು ಅದರೊಳಗಡೆನೇ ಇದ್ದರೆ ಅದು ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ವಾಟರ್ ಕ್ಯಾನ್ ನೆವರ್ ಫೈಂಡ್ ಔಟ್ ವಾಟ್ ವಾಟರ್ ಈಸ್ ಅಂತ ಅಂದ್ಬಿಟ್ಟು ಅವರು ಅದನ್ನು ಹೇಳ್ತಾರೆ. ಆಮೇಲೆ ಇದರ ಪ್ರಾರಂಭ, ಬಟ್ ಇವರು ಅದನ್ನು ಹೇಳೋಕ್ಕಾಗತ್ತೆ. ಅವರೆಲ್ಲ ಹೇಳ್ತಾರೆ, ಎಮಿಲಿ ಅವರು ಹೇಳ್ತಾರೆ, ನಾನು ಅವ್ರ ಫೇಸ್ ಎಲ್ಲ ನೋಡಿದ್ದೀನಿ, ಮುಖ ಈ ಥರ ಚೇಂಜ್ ಆಯಿತು, ಧ್ವನಿ ಈ ಥರ ಚೇಂಜ್ ಆಯಿತು ಅಂತ ಎಲ್ಲ ಹೇಳ್ತಾರೆ. ನೀವು ಮಾತಾಡ್ತಾ ಇರ್ಬೇಕಾದ್ರೆ ಇದೆಲ್ಲ ಅನುಭವ ಆಯಿತು ಅಂದಾಗ ಅವ್ರು ಹೇಳ್ತಾರೆ, ಐ ವಿಶ್ ಐ ಕುಡ್ ಸಿ. ನಾನು ಅದನ್ನು ನೋಡೋದಕ್ಕೆ ಸಾಧ್ಯ ಆಗಿದ್ದರೆ ನನಗೂ ಕೂಡ ನೀವು ಹೆಂಗೆ ಸಂತೋಷ ಪಡ್ತಾ ಇದ್ದೀರೋ, ಮಹಾತ್ಮರು ಬಂದಿರೋದನ್ನು ಅದೇ ರೀತಿ ನಾನು ಕೂಡ ಸಂತೋಷ ಪಟ್ಕೊಂಡು ನಾನು ಅದನ್ನು ನೋಡ್ಬೋದಿತ್ತು ಅಂತ ಹೇಳ್ತಾರೆ. ಆವಾಗ ಅದು ಬರುತ್ತಲ್ಲ, ಪ್ರಾರಂಭ ಆಗುತ್ತಲ್ಲ, ಅವಾಗ ಹೇಳ್ತಾರೆ, ಇಟ್ ಕಮ್ಸ್ ಔಟ್ ವಿತೌಟ್ ಮೈ ಥಿಂಕಿಂಗ್ ಅಬೌಟ್ ಇಟ್. ಅದು ಬರಲಿ ಅಂತ ನಾನು ಯೋಚನೆ ಮಾಡಿದ್ರೆ ಅದು ಬರಲ್ಲ. ನಾನು ಯೋಚನೆ ಮಾಡದೇ ಇದ್ದಾಗ ಅದು ಬರುತ್ತೆ. ಆ್ಯಸ್ ಇಟ್ ಕಮ್ಸ್ ಔಟ್ ಇಟ್ ಬಿಕಮ್ಸ್ ಲಾಜಿಕಲ್, ರ್ಯಾಷನಲ್ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಅಂದರೆ ಅದು ತರ್ಕಬದ್ಧವಾಗಿರುತ್ತೆ, ವಿಚಾರ ಶಕ್ತಿಯನ್ನು ಒಳಗೊಂಡಿರುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತು ಹೇಳ್ತಾರೆ ಇದೆಲ್ಲ ಅದು ಬಂದಾಗ ಇದ್ದಾಗ ಅವ್ರು ಹೇಳ್ತಾರೆ, ಅವರ ಕೆಲಸ ಏನು ಅಂದರೆ, ಐ ಮಸ್ಟ್ ನಾಟ್ ಡೂ ಎನಿಥಿಂಗ್ ದಟ್ ಈಸ್ ಇರ್ರಿಲೆವೆಂಟ್ ಫಾರ್ ದ ಬಾಡಿ. ಆ ಶರೀರವನ್ನು ಜಿಡ್ಡು ಕೃಷ್ಣಮೂರ್ತಿ ಶರೀರವನ್ನು ಆ್ಯನಿ ಬೆಸೆಂಟ್ ಮತ್ತು ಲೆಡ್ಬೀಟರು ಸಂಪೂರ್ಣವಾಗಿ ಪ್ರೊಟೆಕ್ಟ್ ಮಾಡಿರ್ತಾರೆ. ಅವರೊಂದು ಏರೋಪ್ಲೇನ್ ಹತ್ತು ಕೂತ್ಕೊಂಡಾಗ ಅವ್ರಿಗೆ ಗೊತ್ತಿರುತ್ತಂತೆ, ಏರೋಪ್ಲೇನ್ ಇವಾಗ ಕ್ರ್ಯಾಶ್ ಆಗುತ್ತಲ್ಲ, ದಿನ ಬೆಳಗಾದರೆ ನಾವು ಅದನ್ನು ನೋಡ್ತೀವಿ. ಈ ನಡುವೆ ಅಂತೂ ಸ್ವಲ್ಪ ಅದು ಜಾಸ್ತಿನೇ, ಅಂದರೆ ಪ್ಲೇನ್ಸ್ ಜಾಸ್ತಿ ಇದೆ, ಆಕ್ಸಿಡೆಂಟ್ಸು ಜಾಸ್ತಿ ಆಗುತ್ತೆ. ಅವ್ರು ಹೇಳ್ತಾರೆ, ನಾನು ಪ್ಲೇನ್ ಹತ್ತು ಕೂತ್ಕೊಂಡಾಗ ಐ ಆಮ್ ಕಂಫರ್ಟಬಲ್, ನಂಗೆ ಗೊತ್ತು, ನನಗೆ ಏನೂ ಆಗಲ್ಲ. ಅವ್ರ ಜೊತೆ ಇರೋರು ಅಷ್ಟೇ ಪ್ರೊಟೆಕ್ಟೆಡ್. ಐ ಆಮ್ ಸೇಫ್, ಐ ಹ್ಯಾವ್ ಬೀನ್ ಪ್ರೊಟೆಕ್ಟೆಡ್, ನಾಟ್ ಓನ್ಲಿ ಫಿಸಿಕಲಿ, ಈವನ್ ಸೈಕಲಾಜಿಕಲಿ ಐ ಹ್ಯಾವ್ ಬೀನ್ ಪ್ರೊಟೆಕ್ಟೆಡ್. ಯಾವತ್ತಿಗೂ, ಯಾಕಂದರೆ ಅಲ್ಲಿ ಭಯ ಅನ್ನೋದೇ ಇಲ್ವಲ್ಲ. ಸೊ ಆ ಭದ್ರತೆಯ ಭಾವ ಸದಾಕಾಲ ಅವರಿಗೆ ಇರುತ್ತೆ. ಆದ್ದರಿಂದ ಈ ಶರೀರ, ಐ ಫೀಲ್ ಇಟ್ ಬಿಕಮ್ಸ್ ಆಫ್ ವಾಟ್ ಕೆ ಹ್ಯಾಸ್ ಟು ಡೂ ಇನ್ ದಿಸ್ ವರ್ಲ್ಡ್. ಐ ಫೀಲ್ ಇಟ್ ಬಿಕಾಸ್ ಆಫ್ ವಾಟ್ ಕೆ ಹ್ಯಾಸ್ ಟು ಡೂ ಇನ್ ದಿಸ್ ವರ್ಲ್ಡ್. ಅದು ಯಾಕಂದರೆ ಕೆ ಅಂತ ಅವ್ರು ಕರ್ಕೊಳ್ಳೋರು. ಅವರು ಪ್ರಪಂಚಕ್ಕೆ ಏನು ಮಾಡಬೇಕೋ ಅದನ್ನು ಮಾಡೋ ತನಕನೂ ಅದು ರಕ್ಷಿಸಲ್ಪಟ್ಟಿರುತ್ತೆ. ದ ಬಾಡಿ ಈಸ್ ಹಿಯರ್ ಟು ಟಾಕ್. ದ ಬಾಡಿ, ಈ ಶರೀರ ಇಲ್ಲಿರೋದು ಬೋಧನೆಯನ್ನು ಬೋಧಿಸೋದಕ್ಕೆ. ಇಟ್ ಹ್ಯಾಸ್ ಬೀನ್ ಬ್ರಾಟ್ ಅಪ್ ದಟ್ ವೇ ಆ್ಯಂಡ್ ಇಟ್ಸ್ ಪರ್ಪಸ್ ಈಸ್ ಟು ಟಾಕ್. ಉದ್ದೇಶ ಇದೆ. ನಮ್ಗೆ ಯಾರಿಗಾದ್ರೂ ಗೊತ್ತಾ ನಮ್ಮ ಉದ್ದೇಶ ಏನು ಅಂತ? ಬಟ್ JK ನ್ಯೂ ಅವ್ರ ಉದ್ದೇಶ ಏನು ಅಂತ. ಎನಿಥಿಂಗ್ ಎಲ್ಸ್ ಈಸ್ ಇರ್ರಿಲೆವೆಂಟ್. ಸೊ ದ ಬಾಡಿ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್. ದೈಹಿಕ ಮಾನಸಿಕ ಭದ್ರತೆಯ ಅನುಭವ ಅವರಿಗೆ ಸದಾ ಆಗ್ತಾ ಇತ್ತು. ಯಾಕಂದರೆ ಅವ್ರ ಪ್ರಜ್ಞೆ ಅದರೊಳಗಡೆ ಒಂದಾಗ್ಬಿಟ್ಟಿತ್ತು. ಯಾರೋ ನನ್ನನ್ನು ಗಮನಿಸ್ತಾ ಇದ್ದಾರೆ, ರಕ್ಷಿಸ್ತಾ ಇದ್ದಾರೆ ಎಂಬ ಒಂದು ಭಾವ ಅವರ ಅರಿವಿಗೆ ಸದಾ ಕಾಲ ಅದು ಅವ್ರಿಗೆ ಬರ್ತಾಯಿತ್ತು. ದ ವೆರಿ ಟ್ರೂತ್ ಪ್ರೊಟೆಕ್ಟ್ಸ್ ಇಟ್ಸೆಲ್ಫ್. ಟ್ರೂತ್ ಇಟ್ಸೆಲ್ಫ್ ಈಸ್ ಅನ್ಡ್ಯಾಮೇಜಬಲ್. ದೇರ್ಫೋರ್ ಇಟ್ ಪ್ರೊಟೆಕ್ಟ್ಸ್ ಇಟ್ಸೆಲ್ಫ್. ಗುಡ್ನೆಸ್ ನೀಡ್ಸ್ ನೋ ಪ್ರೊಟೆಕ್ಷನ್ ಅಂತಂದ್ಬಿಟ್ಟು ಹೇಳ್ತಾರೆ.
ಸತ್ಯದಲ್ಲೇ ಅವರು ನೆಲೆ ನಿಂತರು, ಸತ್ಯನೇ ಅವ್ರನ್ನ ಕಾಪಾಡ್ತು. ಸುಳ್ಳು ಹೇಳಿದಾಗಷ್ಟೇ ಭಯ ನಮ್ಮಲ್ಲಿ ಇರುತ್ತೆ. ಸುಳ್ಳು ಹೇಳದೆ ಹೋದರೆ ಏನಿದ್ರೂ ವಿ ವಿಲ್ ಫೇಸ್. ಸತ್ಯನ ರಕ್ಷಣೆ ಮಾಡುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಆಗುತ್ತೆ. ಮತ್ತು ಅವ್ರು ಹೇಳ್ತಾರೆ, ನಿಮ್ಮ ಬೋಧನೆ ಯಾವಾಗಲಾದರೂ ನಿಂತೋಗುತ್ತಾ? ಕೆಲವರು ಕೆರೆಯೋ ಬುದ್ಧಿ ಇರುತ್ತಲ್ಲ, ಕೇಳ್ತಾರೆ ಎಲ್ಲಿ ತನಕ ನೀವು ಬೋಧಿಸ್ತೀರಾ? ನಿಮ್ಗೆ ಕೊಡೋ ಒಂದು ಎನರ್ಜಿ ಇದೆಯಲ್ಲ, ಅದು ಏನಾಗುತ್ತೆ? ಈ ಥರ ಎಲ್ಲ ಜನ ಪ್ರಶ್ನೆ ಕೇಳ್ತಾರೆ. ವೆನ್ ದ ಟೈಮ್ ಕಮ್ಸ್ ಟು ಸ್ಟಾಪ್ ಟಾಕಿಂಗ್, ದೇರ್ ಈಸ್ ಡೈಯಿಂಗ್. ವೆನ್ ದ ಟೈಮ್ ಕಮ್ಸ್, ದ ಪ್ರೊಟೆಕ್ಷನ್ ಎಂಡ್ಸ್. ವೆನ್ ದ ಟೈಮ್ ಕಮ್ಸ್, ದ ಪ್ರೊಟೆಕ್ಷನ್ ಎಂಡ್ಸ್ ಅಂತ ಹೇಳ್ತಾರೆ. ಅನೇಕ ಬಾರಿ ಬೆಳಗ್ಗೆ 3 ಗಂಟೆಗೆ ಎದ್ದು ಅವರು ಧ್ಯಾನಕ್ಕೆ ಕುಳಿತುಕೊಳ್ತಿದ್ರು. ದೆರ್ ಇಸ್ ಅ ಸೆನ್ಸ್ ಆಫ್ ಅಕ್ಯುಮುಲೇಟಿಂಗ್ ಡ್ರೈವ್, ಅನ್ಸಾಟ್ ಆ್ಯಂಡ್ ಅನ್ಇನ್ವೈಟೆಡ್. ಇದು ಗೊತ್ತಾಗ್ದಲೇ ಅದು ಬರೋದು. ಸಮ್ಟೈಮ್ ಇಟ್ ಹ್ಯಾಸ್ ಸೋ ಇಂಟೆನ್ಸ್ ದಟ್ ದೇರ್ ಇಸ್ ಪೇನ್ ಇನ್ ದ ಹೆಡ್. ಸಮ್ಟೈಮ್ಸ್ ಎ ಸೆನ್ಸ್ ಆಫ್ ವಾಸ್ಟ್ ಎಂಟಿನೆಸ್ ವಿತ್ ಫ್ಯಾದಮ್ಲೆಸ್ ಎನರ್ಜಿ. ಆ ಎನರ್ಜಿ ಅನ್ನೋದನ್ನು ಅಳಿಯೋದಕ್ಕೆ ಸಾಧ್ಯ ಆಗ್ತಾನೇ ಇರಲಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಅವರು ಪ್ರತಿದಿನ ಆಸನವನ್ನು ಮಾಡ್ತಾರೆ. ಬೆಳಗ್ಗೆ ಹೊತ್ತು ಎದ್ದು ಯೋಗಾಸನವನ್ನು ಮಾಡ್ತಾ ಇದ್ದಾಗ ಸ್ವಲ್ಪ ಹೊತ್ತು ಮುಂಚೆ ನಮ್ಮ ಪತಂಜಲಿ ಅವರು ಹೇಳಿದಾರಲ್ಲ, ಅಷ್ಟಾಂಗ ಯೋಗ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ. ಇವ್ರದ್ದು ಏನಿತ್ತು? ಯಮ ನಿಯಮ ಜೀವನದಲ್ಲಿ ಆಲ್ರೆಡಿ ಅಳವಡಿಸ್ಕೊಂಡ್ಬಿಟ್ಟಿದ್ರು. ಆಸನದಲ್ಲಿ ಕೂತ್ಕೊಳ್ಳೋಕ್ಕೆ ಮುಂಚೆ ಮನಸ್ಸು ಶಾಂತವಾಗಿರ್ತಿತ್ತು. ಪ್ರತ್ಯಾಹಾರ ಯಾವುದ್ರ ಜೊತೆನೂ ಅಂಟಿಸ್ಕೊಳ್ತಿರಲಿಲ್ಲ. ಅವ್ರ ಪಡೆಗೆ ಅವ್ರು ಶಾಂತವಾಗಿ ಕೂತ್ಕೊಂಡಾಗ ಒಂದು ಘಟನೆ ನಡೆಯುತ್ತೆ. ಅದು ಕರೀದಲೇ ಬರುತ್ತೆ. ಅವ್ರಿಗೆ ಗೊತ್ತಿಲ್ಲ, ಅದು ಮೆದುಳಿನ ಮಧ್ಯಭಾಗದಿಂದ ಬರುತ್ತೆ. ತಲೆಯ ಹಿಂದುಗಡೆ ಒಳಗಡೆ ವಿಶಾಲವಾದ ಅಗಾಧವಾದ ಸ್ಥಳ ಇದೆ ಅಂತ ಹೇಳ್ತಾರೆ. ಒಮ್ಮೆ ಅದನ್ನಷ್ಟೇ ಇಲ್ಲಿ ರೆಕಾರ್ಡ್ ಆಗಿರೋದು. ಊಹಿಸಿಕೊಳ್ಳಲು ಆಗದಂತಹ ಆ ಶಕ್ತಿ ಅನ್ನೋದು ಅಲ್ಲಿ ಇದೆ. ಅದೊಂದು ಅಪಾರವಾದಂತಹ ಒಂದು ಭಾವನೆ ಇದೆ. ಅದಕ್ಕೆ ಒಂದು ಪರಿಮಿತಿ ಇಲ್ಲ. ಅದು ಒಂದು ಪರಿಶುದ್ಧವಾದಂತಹ ಶಕ್ತಿ ಆ ಸ್ಥಳದಲ್ಲಿ ಬೇರೇನೂ ಕೂಡ ಇಲ್ಲ. ಇದನ್ನು ಬರೆಯುತ್ತಿರುವ ಸಮಯದಲ್ಲಿ ಅದು ತನ್ನ ಬೇರುಗಳನ್ನು ಬಿಟ್ಟುಕೊಂಡು ಸ್ಥಿರ ಆಗತ್ತೆ. ಅದನ್ನು ಹೇಳಿಬಿಟ್ಟು ಬರೆಸ್ತಾರೆ. ಆವಾಗ ಅಲ್ಲಿ ಅದು ಬೇರುಗಳನ್ನ ಬಿಟ್ಕೊಂಡು ಸ್ಥಿರ ಆಗುತ್ತೆ. ಅಸಾಧಾರಣವಾದ ಒಂದು ಅಗ್ನಿ, ಒಂದು ಫೈರ್ ಅಂತಂದ್ಬಿಟ್ಟು ಹೇಳ್ತಾರೆ ಅದನ್ನು. ಮನಸ್ಸಿನಲ್ಲಿ ಜ್ಯೋತಿಯು ಬೆಳಗುತ್ತಿತ್ತು. ಅಲ್ಲಿ ನೋಡುವವ ಇರಲಿಲ್ಲ, ಅಬ್ಸರ್ವರ್ ಅನ್ನೋದು ಅಲ್ಲಿ ಇರಲಿಲ್ಲ. ಪರೀಕ್ಷೆ ಹೊರಗಿನಿಂದ ನಡೀತಾ ಇತ್ತು. ಆ ತಯಾರಿಯನ್ನು ಒಂದು ಪರೀಕ್ಷೆ ಎಕ್ಸಾಮಿನೇಷನ್ ಹೊರಗಿಂದ ನಡೀತಾ ಇತ್ತು, ಅಂದರೆ ಅಬ್ಸರ್ವರು. ಆದರೆ ನೋಡುವವ ಇರಲಿಲ್ಲ, ಅದು ಮರ್ಜಾಗಿತ್ತು. ಅದನ್ನು ಬಿಟ್ಟು ಅಲ್ಲಿ ಬೇರೇನೂ ಇಲ್ಲ. ಆ ಶಕ್ತಿಯು ಇಡೀ ಜೀವಿಯಲ್ಲಿ ಆವರಿಸ್ಕೊಂಡು ಅದು ಒಳಗಡೆನೇ ಇತ್ತು ಅಂತ ಹೇಳ್ತಾರೆ. ಆವಾಗ ಒಂದು ಸಲ ಅವ್ರಿಗೆ ಎಚ್ಚರ ಆಗುತ್ತೆ. ಅವ್ರು ಎದ್ದು ಕೂತ್ಕೊಳ್ತಾರೆ. ಆ ಶಕ್ತಿ ಅವರಲ್ಲಿ 3 ಗಂಟೆಗಳ ಕಾಲ ಇತ್ತು ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಫಸ್ಟ್ ಟೈಮ್ ಅವರು ಅದನ್ನು ಅನ್ಇಮ್ಯಾಜಿನಬಲ್ ಎನರ್ಜಿನ ನೋಡೋದಕ್ಕೆ, ಅಲ್ಲಿ ನೋಡುವವ ಇರಲಿಲ್ಲ, ಅದರೊಳಗಡೆ ಮರ್ಜಾಗಿತ್ತು. ಬಟ್ ಆ ಎನರ್ಜಿ ಅನ್ನೋದು ಅಲ್ಲಿತ್ತು. ಅದು ಎಲ್ಲಿತ್ತು ಅನ್ನೋದು ಇಲ್ಲಿ ಅವರು ಹೇಳ್ತಾರೆ. ಅದಕ್ಕೆಲ್ಲ ಅನೇಕ ಪ್ರಿಪ್ರೇಷನ್ ಅನ್ನೋದು ಇತ್ತು. ಇದು ಎಲ್ಲವೂ ಕೂಡ ಮಾಡಿದಾಗ ಏನೆಲ್ಲ ಆಯಿತು ಅಂತಂದ್ಬಿಟ್ಟು ಹೇಳ್ತಾರೆ. ಅದು ಎಲ್ಲಿಂದ ಪ್ರಾರಂಭ ಆಯಿತು, ಹೇಗಾಯಿತು ಅಂತ ಹೇಳಿ. ಮತ್ತು ಇಷ್ಟೆಲ್ಲ ಆದಾಗ ಜಿಡ್ಡು ಕೃಷ್ಣಮೂರ್ತಿ ಯಾರು ಅಂತ ಮತ್ತೆ ಪ್ರಶ್ನೆ ಬರುತ್ತೆ. ಆ ಎನರ್ಜಿ, ಆ ಶರೀರನ ಉಪಯೋಗಿಸ್ಕೊಂಡಾಗ ಆತ ಯಾರು, ಏನು ಮಾಡಿದರು, ಬೋಧನೆಯನ್ನು ಕೊಟ್ಟರು. ಬರೀ ಒಂದೇನಾ? ಈ ವಾಸ್ ಎ ರೈಟರ್, ಈ ವಾಸ್ ಎ ಸ್ಪೀಕರ್, ಈ ವಾಸ್ ಎ ಫಿಲಸಫರ್, ತತ್ವಜ್ಞಾನಿ, ಪ್ರಪಂಚ ಕಂಡಂಥ ಅತ್ಯಂತ ಪ್ರಮುಖ ತತ್ವಜ್ಞಾನಿ, ಆಧ್ಯಾತ್ಮಿಕ ಬೋಧಕ, ವಾಗ್ಮಿ, ಚಿಂತಕ, ಜಗತ್ಪ್ರಭುಗಳು, ಜ್ಞಾನಿ, ಸತ್ಯದ ಪ್ರತಿಪಾದಕ. ಅವ್ರು ಹೇಳಿದ್ದೆಲ್ಲವೂ ಸತ್ಯ. ಬಟ್ ಆದರೂ ಕೂಡ ನೀವೇ ಇದನ್ನು ಪರೀಕ್ಷೆ ಮಾಡಿ ನಿಮ್ಮನ್ನು ನೀವೇ ನೋಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಆದರೆ ನಾವೆಲ್ಲ ಏನು ಮಾಡ್ತೀವಿ? ಸತ್ಯನ ನಾವು ಹೆಂಗೆ ಅಂತಂದರೆ, ನಮಗೆ ಸತ್ಯವನ್ನು ತಿಳ್ಕೊಳ್ಳೋಕೆ ಅವಕಾಶ ಇಲ್ಲ. ಆದರೆ ಸತ್ಯವನ್ನು ತುಂಬಿ ಇಟ್ಕೊಂಡಿರೋ ಪಾತ್ರೆ ಇದೆಯಲ್ಲ, ವೆಸಲ್, ಅದರ ಬಗ್ಗೆ ನಮಗೆ ಆಸಕ್ತಿ ಇದೆ. ವೆಸಲ್ ಬಗ್ಗೆ, ಕಂಟೆಂಟ್ ಬಗ್ಗೆ ನಮಗೆ ಆಸಕ್ತಿ ಇಲ್ಲ, ವೆಸಲ್ ಬಗ್ಗೆ ಇದೆ. ನೀರನ್ನು ಕುಡಿಯಿರಿ. ಅವ್ರು ಹೇಳ್ತಾರೆ, ಇದು ಜಿಡ್ಡು ಕೃಷ್ಣಮೂರ್ತಿಯವರೇ. ಏಕೆಂದರೆ ನನ್ನ ಬಳಿ ಆ ಪರಿಶುದ್ಧವಾದ ಜಲವಿದೆ. ಜಲವನ್ನು ಶೋಧಿಸಿ ಶುದ್ಧೀಕರಿಸುವ ಔಷಧಿ ಕೂಡ ನನ್ನ ಹತ್ರ ಇದೆ. ನೀನು ಯಾರು ಅಂತ ಕೇಳಿಬಿಡಿ.
ಎಂದು ಹೇಳಿದರೆ, ಯಾಕಂದರೆ ನೀವೇನಾದರೂ ನನ್ನ ಕೇಳಿದ್ರೆ ನಾನು ಹೇಳ್ತೀನಿ, ಐ ಆಮ್ ಆಲ್ ಥಿಂಗ್ಸ್. ಏಕೆಂದರೆ ನಾನೇ ಜೀವನ, ಐ ಆಮ್ ಲೈಫ್. ಇಷ್ಟೇ ನಾನು ಹೇಳೋಕ್ಕಾಗತ್ತೆ. ಯಾಕಂದರೆ ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳ್ತಾರೆ. ಅವರೇ ಹೇಳ್ತಾರೆ, ನಾನು ಯಾರು ಎಂಬುದನ್ನು ತಿಳಿಯುವ ಕಾಳಜಿಯನ್ನು ಬಿಟ್ಟುಬಿಡಿ. ಯಾಕಂದರೆ ನನ್ನನ್ನು ನೀವು ಎಂದಿಗೂ ತಿಳಿಯಲಾರಿರಿ. ಯು ವಿಲ್ ನೆವರ್ ನೋ. ಪ್ರಯತ್ನ ಬಿಟ್ಟುಬಿಡಿ. ಯಾಕಂದರೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಈಗ ನೀವು ತಿಳಿಲೇಬೇಕು ಅಂತ ನೀವು ಮಾಡ್ತೀರಾ. ಆವಾಗ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂದರೆ, ಯು ಬಿಗಿನ್ ವೇರ್ ಯು ಆರ್. ಅವ್ರು ಹೇಳ್ತಾರೆ, 70 ವರ್ಷ ನೀವು ಬೋಧನೆಯನ್ನು ಕೊಟ್ರಿ, ಏನಾಯಿತು ಅಂತಂದಾಗ, ನಾನು ಹುಟ್ಟಿದ್ದೇ ಬೋಧನೆಯನ್ನು ಕೊಡೋಕ್ಕೆ. ಯಾರಾದರೂ ನನ್ನ ಬೋಧನೆಯನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇದು ನಿಮ್ಮಿಂದ ಯಾರಿಂದನೂ ಸಾಧ್ಯ ಇಲ್ಲ. ಏನಾದರೂ ಸಾಧ್ಯ ಆದರೆ ಅದು ಆ್ಯನಿ ಬೆಸೆಂಟ್ಗೆ ಮಾತ್ರ ಸಾಧ್ಯ ಆಯಿತು ಅಂತ ಹೇಳಿಲ್ಲ, ಅವರಿಗೆ ಸಾಧ್ಯ ಇದೆ. ಬಟ್ ಬೈ ದೆನ್ ಶಿ ವಾಸ್ ಇನ್ ಟು ಪಾಲಿಟಿಕ್ಸ್. ಇವರು ಯಾವಾಗ ಸ್ಟಾರ್ನ ಅಬ್ಯಾಂಡನ್ ಮಾಡಿದ್ರು ಆವಾಗ ಅವರು ಫುಲ್ ಡಿಪ್ರೆಷನ್ಗೆ ಅವ್ರು ಹೊಟ್ಟೋದ್ರು. ಮತ್ತು ಗುಪ್ತಶಾಲೆಯನ್ನು ಕ್ಲೋಸ್ ಕೂಡ ಮಾಡಿದ್ರು. ಬಟ್ ಕೆಲವ್ರಿಗೆ ಬೇಕಿತ್ತು ಅಂತ ಹೇಳಿ ಪುನಃ ಅದನ್ನು ಓಪನ್ ಮಾಡಿದ್ರು. ಅಪಾರವಾದ ಮೇಧಾಶಕ್ತಿ ಅನ್ನೋದು ಇವ್ರ ಶರೀರವನ್ನು, ದಟ್ ಇಂಟೆಲಿಜೆನ್ಸ್ ವಾಸ್ ಯೂಸಿಂಗ್ ಹಿಸ್ ಬಾಡಿ, ಶರೀರವನ್ನು ಉಪಯೋಗಿಸ್ತಿತ್ತು. ಯಾರೂ ಊಹಿಸಲು ಸಾಧ್ಯವಾಗದಂತಹ ಒಂದು ಪ್ರಚಂಡವಾದ ಶಕ್ತಿ ಅನ್ನೋದು ಇತ್ತು. ಯಾಕಂದರೆ ಈ ಶರೀರವನ್ನು ಬಹಳ ಎಚ್ಚರಿಕೆಯಿಂದ ತಯಾರು ಮಾಡಿ ರಕ್ಷಿಸ್ತಾ ಇದ್ದರು. ಇದು ಹೆಚ್ಚು ಸಮಯ ಕೆಲಸ ಮಾಡ್ತಾ ಇದ್ದಿದ್ದು ರಾತ್ರಿ ವೇಳೆ, ಕೆಲವು ಸಲ ಲೆಕ್ಚರ್ ಇದ್ದಾಗ ಆಗ್ತಾಯಿತ್ತು. ಇಫ್ ದೇ ಲೀವ್ ದ ಟೀಚಿಂಗ್, ಯಾರು ನಾನು ಬೋಧನೆಯನ್ನು ಕೊಟ್ಟಿರೋದನ್ನು, ಇದಕ್ಕೆ ಹೇಳೋದು ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ನ ಯಾರು ಓದಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ತಾರೋ ಅವರಿಗೆ ಮೊಟ್ಟ ಮೊದಲ ದೀಕ್ಷೆಯು ದೊರೆಯುತ್ತದೆ ಅಂತಂದ್ಬಿಟ್ಟು ಅವರು ಅದನ್ನು ಹೇಳ್ತಾರೆ. ಆದ್ದರಿಂದ ನಾವು ಏನೇ ಮಾಡಿದ್ರೂ ಕೂಡ ಮನಸ್ಸನ್ನು ಮೌನ ಮಾಡಿಕೊಂಡು ಅಲ್ಲಿಂದ ನಾವು ಪ್ರಾರಂಭವನ್ನು ಮಾಡಬೇಕು. ಯಾಕಂದರೆ ಈ ಪ್ರಜ್ಞೆಯಲ್ಲಿ ದ ಹೋಲ್ ಯೂನಿವರ್ಸ್ ಈಸ್ ದೇರ್ ಇನ್ ಇಟ್, ದಟ್ ಈಸ್ ಮೆಷರ್ಲೆಸ್ ಟು ಮ್ಯಾನ್. ನಮ್ಮ ಪ್ರಜ್ಞೆಗೆ ಅದು ನಿಲ್ಕೋದಿಲ್ಲ. ದೆರ್ ಈಸ್ ಓನ್ಲಿ ಎ ಸೆನ್ಸ್ ಆಫ್ ಇನ್ಕ್ರೆಡಿಬಲ್ ವಾಸ್ನೆಸ್ ಆ್ಯಂಡ್ ಇಮ್ಮೆನ್ಸ್ ಬ್ಯೂಟಿ ಅಂತಂದ್ಬಿಟ್ಟು ಹೇಳ್ತಾರೆ. ದೆರ್ ಈಸ್ ನಥಿಂಗ್ ಬಿಯಾಂಡ್ ದಟ್. ಎಲ್ಲಿಂದ ನೋಡಿದ್ರೂ ಆ ಸೌಂದರ್ಯನೇ ಕಾಣಿಸುತ್ತೆ. ಸತ್ಯಂ ಶಿವಂ ಸುಂದರಂ, ಸುಂದರವಾಗೇ ಇದೆ. ಇನ್ನೂ ಬೋಧೆ ಬರಬೇಕು. ಅವ್ರು ಹೇಳ್ತಾರೆ, ಯಾವಾಗ 1980ನೇ ಇಸ್ವಿ ಆಸ್ಪಾಸ್ ಹೇಳ್ತಾರೆ, ಇನ್ನೂ ಬೋಧನೆ ಬರಬೇಕು, ಇನ್ನೂ 5 ವರ್ಷ ಕಾಲ ನಾನಿನ್ನು ಮಾತಾಡ್ತಾನೇ ಇರ್ತೀನಿ, ಇನ್ನು JK ಲೈಫ್ 3rd ವಾಲ್ಯೂಮ್ನ ಬರಿಬೇಕು. ಬಿಫೋರ್ ದ ಫಿಸಿಕಲ್ ಬಾಡಿ ಎಂಡಿಂಗ್ ದ ಟೀಚಿಂಗ್ ಈಸ್ ಟಚ್ಡ್ ವಿತ್ ಇಮ್ಮಾರ್ಟಾಲಿಟಿ. ಯಾಕಂದರೆ ಈ ಟೀಚಿಂಗ್ ಅಮರತ್ವವನ್ನು ಕಾಣಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತು ಈ ಬೋಧನೆಯನ್ನು ಎಂದಿಗೂ ಕೂಡ ವಿಮರ್ಶೆ ಮಾಡಬೇಡಿ, ಇಂಟರ್ಪ್ರಿಟ್ ಮಾಡಲೇಬೇಡಿ ಅಂತ ಅಂದ್ಬಿಟ್ಟು ಅವ್ರು ಅದನ್ನು ಹೇಳ್ತಾರೆ. ಯಾಕಂದರೆ ಇಂಟರ್ಪ್ರಿಟೇಷನ್ ಆಫ್ ದ ಟೀಚಿಂಗ್ ವೆನ್ ದ ಮೈಂಡ್ ಈಸ್ ಎಂಟಿ, ಇಟ್ ಓನ್ಲಿ ನೋಸ್ ಇಟ್ ವಾಸ್ ಎಂಟಿ ಆಫ್ಟರ್ವರ್ಡ್ಸ್. ಯಾಕಂದರೆ ಮನಸ್ಸು ಖಾಲಿ ಇದೆ ಅನ್ನೋದು ಆ ಕ್ಷಣದಲ್ಲಿ ಗೊತ್ತಾಗೋದಿಲ್ಲ. ಆ ಕ್ಷಣ ಆದಮೇಲೆ ಮನಸ್ಸು ಖಾಲಿ ಇತ್ತು ಅನ್ನೋ ಒಂದು ಭಾವನೆ ಬರುತ್ತೆ. ಆ ಕ್ಷಣದಲ್ಲಿ ಒಂದು ಅಗಾಧವಾದಂತಹ ಸೌಂದರ್ಯನೂ ಇದೆ, ಶಾಂತಿ ಇದೆ. ಮುಖ್ಯವಾಗಿ ಇದನ್ನು ಮೆಡಿಟೇಷನ್ನ ರೆಗ್ಯುಲರಾಗಿ ಮಾಡೋರು ಮಾತ್ರ ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಅಗಾಧವಾದ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾರೆ. ಯಾಕಂದರೆ ಆ ಶಕ್ತಿ ಏನಿದೆ ಅನ್ನೋದನ್ನು ನಾವು ಒಂದು ಸ್ವಲ್ಪ ಓದಿ ತಿಳ್ಕೊಳ್ಬೋದು. ನಾವು ಅದನ್ನು ಅನುಭವಿಸ್ಬೇಕು ಅಂದರೆ ಆ ಟೀಚಿಂಗ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂದರೆ ನಮ್ಮ ಪ್ರಜ್ಞಾ ಮಟ್ಟ ಮೇಲಕ್ಕೆ ಏರಿದಾಗ, ಬುದ್ಧಿಲೋಕಕ್ಕೆ ಏರಿದಾಗ ಮಾತ್ರ ನಾವು ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಯಾವಾಗ ಮಾಡ್ಬೋದು ಅಂದರೆ ನಮ್ಮ ಆಸೆ, ನಮ್ಮ ಕರ್ಮ ತೀರಬೇಕು, ಸವಿಬೇಕು. ಆವಾಗ ಮಾತ್ರ ಮಹಾತ್ಮರ ಜೊತೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದುವರೆಗೂ ನಾವು ಏನು ಮಾಡಿದ್ದೀವಿ ಬಿಟ್ಬಿಡೋಣ. ಅಟ್ಲೀಸ್ಟ್ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ನೌ ಆನ್. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕರ್ಮನ ಸವಿಸಿ ಹುಟ್ಟು ಸಾವುಗಳ ಚಕ್ರಕ್ಕೆ ಸಿಲುಕೊಳ್ದಂಗೆ ಬುದ್ಧಿ ಪ್ರಜ್ಞೆ ಹೇರಿದಾಗ ಅವಾಗ ಏನಾಗುತ್ತೆ ಅಂತಂದರೆ ನಾವು 6th ಸಬ್ ರೇಸ್ನಲ್ಲಿ ಜನ್ಮ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆವಾಗ ಜಿಡ್ಡು ಕೃಷ್ಣಮೂರ್ತಿ ಹೇಳಿರೋ ಅಷ್ಟೂ ಬೋಧೆಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ವಂದನೆ.